ಹೇಗೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಅಣ್ಣ ತಮ್ಮಂದಿರಾಗಿ ಫೇಮಸ್ ಆಗಿದ್ರು, ಅದೇ ತರ ಕಾಂತಾರದಲ್ಲಿ ಚಿಂಕ್ರ ಮತ್ತು ಬರ್ಮೆ ಸಖತ್ತು ಫೇಮಸ್ ಆಗಿದ್ರು. ನಮಗೆ ಸಿಗುವಂಥ ಗುರುಗಳಿದಾರಲ್ಲ, ಅವ್ರು ಅದ್ಭುತವಾಗಿದ್ರೆ ಹಿಂದೆ 1000 ಜನ ಬೆಳೀತಾರೆ. ಹಾಗೆ ನನಗೆ ಸಿಕ್ಕಿರೋ ಗುರು ದೇವ್ರ ಥರ, ನನಗೆ ಯಾವತ್ತೂ ದೇವ್ರು ಅವರೇ. ಅವ್ರ ಮನೇಲೇ ಇದ್ದಿದ್ದು ನಾವು, ಅವ್ರ ಮನೆ ಮಕ್ಳ ಥರ. ಪ್ರಗತಿ ಅಕ್ಕ ಆಗಲಿ, ಅಣ್ಣ ಆಗಲಿ, ತುಂಬ ಅಂದರೆ ಅವ್ರ ಮಕ್ಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ನಮ್ಮನ್ನೆಲ್ಲ ಅದೇ ಥರ ಇವತ್ತಿನವರೆಗೂ. ನಿಮ್ಮ ಚಿಂಕ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು. ಚಿಂಕ್ರ ಹಿಂಗಿರುತ್ತೆ ಕ್ಯಾರೆಕ್ಟರ್. ಅವಾಗಲೇ ಡಿಸೈನ್ ಆಗಿತ್ತು ನಂದು, ಇಲ್ಲಿ ಹೇರ್ ತೆಗಿಯೋದು ಅವಾಗಲೇ. ಅದು ಸಿನಿಮಾಗೋಸ್ಕರ ಹೇರ್ ತೆಗ್ದಿದ್ರ? ರಿಯಲ್ ಆಗಿ ತೆಗ್ದಿದ್ದು. ಏನ್ ಶೂಟ್ ನಡೀತಾ ಆ ಟೈಮಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು. ಅದೆಲ್ಲೋ ಬಸ್ ಪಲ್ಟಿ ಹೊಡಿತಂತೆ, ಅದನ್ನು ಕಾಂತಾರಕ್ಕೆ ಸೇರ್ಸಿದ್ರು. ಆಮೇಲೆ ಅದೆಲ್ಲೋ ಬೆಂಕಿ ಬಿತ್ತಂತೆ, ಅದನ್ನು ಕಾಂತಾರಕ್ಕೆ ಅಲ್ಲೆಲ್ಲೋ ಅಡಗ್ ಬಿತ್ತಂತೆ. ಅವ್ರು ಮಾಡಿಬಿಟ್ರಲ್ಲ ಅನ್ನೋ ಕೆಲವೊಂದು ಊರಿಗೆ ಕೆಲವರೆಲ್ಲ ನೆಗೆಟಿವ್ ಮಾಡ್ತಾರೆ ಬಿಟ್ರೆ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಥಾಟ್ ಅಷ್ಟೇ, ಮತ್ತೇನಿಲ್ಲ. ಈ ಮಣ್ಣಲ್ಲಿ ದೈವತ್ವ ಮತ್ತೆ ಮತ್ತೆ ಹುಟ್ಟುತ್ತದೆ. ಕೆಲಸ ಆಗಬೇಕಂದ್ರೆ ಆಗಲೇಬೇಕು. ಅದರಲ್ಲಿ ಅಂದರೆ ಬೆಳಗ್ಗೆ 6 ಗಂಟೆ ಫಸ್ಟ್ ಶಾಟ್ ತೆಗಿಬೇಕಾದ್ರೆ ತೆಗಿಲೇಬೇಕು. ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ದೈವದ ಅನುಕರಣೆ ರೀತಿ ಕೂಗುವಂಥದ್ದು, ಆ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಪ ಅವರಿಗೂ ಏನೋ ಎಕ್ಸೈಟ್ಮೆಂಟಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ, ಈ ಥರ ಮಾಡಿದ್ರೆ ಫೇಮಸ್ ಆಗಿಬಿಡ್ತೀವಿ ಅನ್ನೋದು. ಶೆಟ್ರು ಟೀಮಲ್ಲಿ ಏನೋ ಬಿರುಕು ಮೂಡಿದೆ, ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಕಾಂಟ್ರವರ್ಸಿ. ಅದ್ರಲ್ಲಿ ಏನೂ ಇಲ್ಲ, ಏನು ಚೇಂಜಸ್ ಇಲ್ಲ. ಅದು ಯಾಕೆ ಹೇಳ್ತಾರೋ ಗೊತ್ತಿಲ್ಲಪ್ಪ. ಬಡವರು ಮಕ್ಕಳು ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇದ್ದವನು ಬೆಳೆಯೋದು ಇಂಪಾರ್ಟೆಂಟು. ಈ ಇಬ್ಬರು ಬೆಳಿಬೇಕನ್ಸುತ್ತೆ. ಅಂದರೆ ಬಡವರು ಅವರಿಗೂ ಟ್ಯಾಲೆಂಟ್ ಇರುತ್ತೆ. ಹೆಸರೆಂತ ನಿಂದು? ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಹೇಗೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಅಣ್ಣ ತಮ್ಮಂದಿರಾಗಿ ಫೇಮಸ್ ಆಗಿದ್ರು, ಅದೇ ತರ ಕಾಂತಾರದಲ್ಲಿ ಚಿಂಕ್ರ ಮತ್ತು ಬರ್ಮೆ ಸಖತ್ತು ಫೇಮಸ್ ಆಗಿದ್ರು. ಒಂದು ಕ್ರೇಜ್ ಕ್ರಿಯೇಟ್ ಮಾಡಿ ಜನರ ಮನಸ್ಸು ಗೆದ್ದಿದ್ರು. ಯಾಕಪ್ಪ ಇದು ಕಾಂತಾರಕ್ಕೂ ರಾಮಾಯಣಕ್ಕೂ ಲಿಂಕ್ ಮಾಡ್ತಾ ಇದ್ದೀನಿ ಅಂತೀರಾ? ಎಸ್, ನಮ್ಮ ಜೊತೆ ಇವತ್ತು ಬರ್ಮೆ ಅಂದರೆ ರಿಷಬ್ ಅವರ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಕಾಂತಾರದಲ್ಲಿ ಚಿಂಕ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದಿತ್ತು. ಆ ಕ್ಯಾರೆಕ್ಟರನ್ನು ಮಾಡಿದಂತಹ ರಕ್ಷಿತ್ ಶೆಟ್ಟಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವರ ಬಾಲ್ಯ ಹೇಗಿತ್ತು, ಅವರ ಜರ್ನಿ ಸಿನಿಮಾಗೆ ಹೇಗೆ ಎಂಟ್ರಿ ಆದರು, ಅವರ ಜರ್ನಿ ಏನಿತ್ತು, ಆ್ಯಂಡ್ ಕಾಂತಾರದ ಕ್ರೇಜ್ ಬಗ್ಗೆನೂ ಕೂಡ ಅವ್ರ ಹತ್ರ ಮಾತಾಡಿಸ್ತೀನಿ. ಕಂಪ್ಲೀಟ್ ಅವರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡೋದು ಪ್ರಯತ್ನ ಮಾಡ್ತೀನಿ. ಅವರು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಾನು ಆಗಲೇ ಹೇಳ್ದಾಗೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಹೆಂಗೋ ಕಾಂತಾರ ಚಾಪ್ಟರ್ 1 ಬರ್ಮೆ ಮತ್ತು ಚಿಂಕ್ರ ಆ ಕ್ರೇಜ್ ಕ್ರಿಯೇಟ್ ಮಾಡಿದ್ರು. ಹೇಗೆ ಅನ್ನಿಸ್ತಿದೆ ಸರ್? ಈಗಲೂ ಇದೆಯಾ ಆ ಕ್ರೇಜು? ಅಲ್ಲ, ಕ್ರೇಜ್ಗಿಂತ ಅದೊಂದು ಭಾವನೆ. ಅಣ್ಣನ ಜೊತೆ ಕ್ಯಾರೆಕ್ಟರ್ ಮಾಡೋದೊಂದು ಕನಸು. ಮತ್ತು ಆ ಪಾತ್ರಕ್ಕೆ ಅದು ಮೊದಲಿಂದನೂ ಅಣ್ಣನ ಜೊತೆಗೆ ಜರ್ನಿ ಆಗಿರೋದ್ರಿಂದ ಆ ಪಾತ್ರ ಮಾಡೋದ್ರಲ್ಲಿ ಇನ್ನೂ ಸ್ವಲ್ಪ ತುಂಬ ಹೆಲ್ಪ್ ಆಯಿತು. ಮತ್ತೊಂದು ಕಾಂತಾರ ಎಷ್ಟೋ ಜನಗಳ ಕನಸಿತ್ತು, ಅದನ್ನು ಮಾಡೋ ಅವಕಾಶ ತುಂಬ ಹ್ಯಾಪಿ ಇದೆ. ಕಾಂತಾರದ ಫಸ್ಟ್ರಲ್ಲಿ ಮುಗಿಸಿದಂಥ ಕ್ಯಾರೆಕ್ಟ್ರು ಅಂದರೆ ಹೋಯ್ತಲ್ಲಪ್ಪ, ಕಾಂತಾರ ಫಸ್ಟ್ ಬಂದಿತ್ತಲ್ಲ ಕಾಂತಾರದಲ್ಲಿ, ಅಯ್ಯೋ ಎಷ್ಟೋ ಜನ ಡೆತ್ ಆಗಿಬಿಟ್ಟಿದ್ರು, ಬರ್ತಾರ ಇಲ್ವೋ, ಮತ್ತೆ ಚಾಪ್ಟರ್ 1 ಅಥವಾ ಚಾಪ್ಟರ್ 2 ಬಂದರೆ ಅದರಲ್ಲಿ ಇರ್ತಾರ ಇಲ್ವೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಜನರಿಗೆ. ಬಟ್ ರಿಷಬ್ ಸರ್ ಮತ್ತೆ ನಿಮ್ಮನ್ನೆಲ್ಲ ಕ್ಯಾರೆಕ್ಟರ್ ತಂದಿದ್ದು ಜನರಿಗಂತೂ ತುಂಬ ಖುಷಿ ಕೊಟ್ಟಿತ್ತು. ಅಂದರೆ ಒಂದಿಷ್ಟು ಸೂಟ್ ಆಗುವಂಥ ಕ್ಯಾರೆಕ್ಟರ್ಗಳಿದ್ದು ಅದರಲ್ಲಿ. ಹಾಗಾಗಿ ಅದರಲ್ಲಿ ಯಾರು ಈ ಕ್ಯಾರೆಕ್ಟರ್ಗಳಿಗೆ ಸೂಟ್ ಆಗ್ತಾರೆ ಅಂದ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿ ಒಂದಿಷ್ಟು ಜನಕ್ಕೆ ಮತ್ತೆ ವಾಪಸ್ಸು ಮಾಡುವಂಥ ಅವಕಾಶ ಕೊಟ್ಟು. ಓಕೆ, ಎಲ್ಲೇ ಹೋದರೂ ಕಾಂತಾರ ಕಾಂತಾರ ಕಾಂತಾರ, ಕುಂದಾಪುರ ನಮ್ಮದು ಅಂತಂದರೆ ಕಾಂತಾರ ದೂರ ಅಂತ ಕೇಳುವಷ್ಟು ಮಟ್ಟಿಗೆ ಕಾಂತಾರ ಕ್ರೇಜ್ ಬೆಳೆದಿತ್ತು. ಎಷ್ಟೋ ಜನ ಬಹುಶಃ ಕರಾವಳಿಗರನ್ನ ಈಗ ಕಾಂತಾರ ಅನ್ನೋದ್ರ ಮೂಲಕನೇ ಎಷ್ಟೋ ಜನರನ್ನ ಗುರುತಿಸ್ತಾರೆ. ಈ ಕ್ರೇಜನ್ನ ನೋಡಿದ್ರೆ ಈ ಪ್ರೆಸೆಂಟು ನಿಮ್ಗೇನು ಅನಿಸುತ್ತೆ? ಕಾಂತಾರ ಕುಂದಾಪುರದಲ್ಲೇ ಯಾಕಾಯ್ತು ಅಂದರೆ ಅದು ರಿಷಭಣ್ಣನ ಕನಸಾಗಿತ್ತು. ಕಾಂತಾರ ನಮ್ಮ ಮಣ್ಣಿನ ಕತೆ. ಆಮೇಲೆ ಅಣ್ಣ ಅವ್ರು ಯಾವತ್ತು ಯಾವುದೇ ಕತೆ ಬರಿಬೇಕಾದ್ರೂ ಅವ್ರಿಗೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ. ಅಂದರೆ ಆವಾಗ ಅವರಿಗೆ ಡೈರೆಕ್ಷನ್ ಮಾಡೋದ್ರಲ್ಲಾಗಲಿ ಪ್ರತಿಯೊಂದು ಇದರಲ್ಲೂ ಅದು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮ ಊರಿನ ಕತೆ, ನಮ್ಮ ಸುತ್ತಮುತ್ತಲಿನ ಕತೆ, ನಮ್ಮ ಸುತ್ತಮುತ್ತ ಜನರ ಮಧ್ಯೆ ನಡೆಯುವಂಥ ಕತೆ ಅವರಿಗೆ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಆ ಕತೆನ ಚೂಸ್ ಮಾಡಿ ಏನೇ ಮಾಡಿದ್ರು ನಮ್ಮ ಊರಿನಲ್ಲಿ ಮಾಡಿದ್ರೆ ಆ ಕತೆಗೆ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಥಾಟ್ ಇತ್ತು. ಅದಕ್ಕೋಸ್ಕರ ಕುಂದಾಪುರನೇ ಚಾಯ್ಸ್ ಮಾಡ್ಕೊಂಡಿದ್ದು. ಮತ್ತು ಕುಂದಾಪುರ ನಮ್ಮ ಮಣ್ಣು, ನಮ್ಮ ಭಾವನೆ, ನಮ್ಮ ಭಾಷೆ, ನಮ್ಮ ಬದುಕು ಎಲ್ಲ ಕುಂದಾಪುರನೆಲ್ಲ. ಹಾಗಾಗಿ ಅದೊಂದು
ತುಂಬ ತುಂಬಾ ಫೀಲ್ ಕೊಡುತ್ತೆ ಅಲ್ವಾ? ಎಸ್, ನೀವು ಇದ್ರ ಬಗ್ಗೆ ಮಾತಾಡಿದಾಗ ನಂಗೆ ಈ ಕ್ವಶನ್ ಕೇಳಲೇಬೇಕು ಅನ್ಸುತ್ತೆ. ಯಾಕಂದ್ರೆ ಕಾಂತಾರ ನೆಲಮೂಲದ ಒಂದು ಕಾನ್ಸೆಪ್ಟ್, ನೆಲಮೂಲದ ಆಚರಣೆ ಸಂಸ್ಕೃತಿಯನ್ನ ಬೇರೆ ಎಲ್ಲೆಡೆ ಪಸರಿಸುವಂತಹ ಕೆಲಸ ರಿಷಬ್ ಟೀಮ್ ಮಾಡಿತು. ಆದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಯ್ತು ಅನ್ನೋ ಒಂದಿಷ್ಟು ಟಾಕ್ಗಳು, ಜಸ್ಟ್ ಇನ್ನೊಂದಿಷ್ಟು ಪಾಸಿಟಿವ್ ಆಯ್ತಪ್ಪ ನಮ್ಮ ನೆಲಕ್ಕೆ, ಖುಷಿ ಆಯ್ತು ಅಂತ ಒಂದಿಷ್ಟು ಜನ. ಆದ್ರೆ ನೀವು ಏನ್ ಹೇಳ್ತೀರಾ? ಯಾಕಂದ್ರೆ ಕಾಂತಾರ ನಮ್ಮ ನೆಲಮೂಲದ ಸಂಸ್ಕೃತಿ, ಅದರಿಂದ ನೆಗೆಟಿವ್ ಆಯ್ತು ಅನ್ಸುತ್ತಾ ಪಾಸಿಟಿವ್ ಆಯ್ತು ಅನ್ಸುತ್ತಾ? 100% ಪಾಸಿಟಿವ್ ಆಗುತ್ತೆ. ಬಿಕಾಸ್ ನೆಗೆಟಿವ್ ಏನಕ್ಕಾಗುತ್ತೆ, ಯಾರಿಗಾಗುತ್ತೆ ಅಂದರೆ, ನೆಗೆಟಿವ್ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗಲಿಲ್ಲ ಅನ್ನೋರಿಗೆ ಮಾತ್ರ ಅದು ನೆಗೆಟಿವ್ ಅನ್ಸತ್ತೆ. ಬಿಟ್ಟರೆ ಅವ್ರು ಮಾಡಿದಾರೆ ಅನ್ನೋದು ಆ ಥಾಟ್ ಇಟ್ಕೊಂಡು ನಮ್ಮ ಕೈಯಲ್ಲಿ ಆಗಲಿಲ್ಲ ಅನ್ನೋರು ಅವ್ರು ನೆಗೆಟಿವ್ ಮಾಡ್ತಾರೆ. ಬಟ್ ನೋಡಿದವರೆಲ್ಲ 100% ಖುಷಿ ಪಟ್ಟಿದ್ದಾರೆ. ಅದರಲ್ಲೇ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ರಿಸರ್ಚ್ ಮಾಡಿರೋಂಥ ಕತೆ ರಿಷಭಣ್ಣ. ಹಾಗಾಗಿ ನೆಗೆಟಿವ್ ಅಂತ ನಮ್ಮದು ನೋಡಿದವ್ರು ಯಾರೂ ಹೇಳಲಿಲ್ಲ. ಅದೇ ಹೇಳದ್ನಲ್ಲ, ಕೈಯಲ್ಲಿ ಆಗಿದ್ದರು ಬಾಯಿ ಎಲ್ಲ ಪರ್ಚ್ಕೊಂಡ್ರು ಅಂತಲ್ಲ, ಅಂಥವ್ರಿಗೆ ಅದು ನೆಗೆಟಿವ್ ಆಗುತ್ತೆ. ಓಕೆ, ಇದಿಷ್ಟು ಕಾಂತಾರದ ಜರ್ನಿ. ಇನ್ನೂ ಮಾತಾಡೋಣ ಕಾಂತಾರದ ಬಗ್ಗೆ. ಬಟ್ ಈಗ ರಕ್ಷಿತ್ ಟಾಪಿಕ್ಗೆ ಬರೋಣ. ಯಾರು ಈ ರಕ್ಷಿತ್? ಎಲ್ಲಿಂದ ಬಂದರು? ಹೇಗೆ ಈ ಮೂವಿ ಮೂಲಕ ಇಷ್ಟು ಜನರನ್ನ ಫ್ಯಾನ್ಸ್ ಬೇಸ್ನ ಕ್ರಿಯೇಟ್ ಮಾಡ್ಕೊಂಡ್ರು ಅನ್ನೋ ಕ್ಯೂರಿಯಾಸಿಟಿ ಇದೆ. ಆ ಅಗ್ರೆಸಿವ್ನೆಸ್ ಏನು, ಆ ಬಾಡಿ ಫಿಟ್ಟಿಂಗ್ ಏನು, ಆ ಕೋಪ, ಇದೆಲ್ಲದನ್ನು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಅಂದರೆ ಎಲ್ಲವೂ ಕೂಡ ನಟನೆಯಲ್ಲೇ ಬರಲ್ಲ, ಒಂದಿಷ್ಟು ನಮ್ಮ ಜೀವನದಲ್ಲಿ ಏನಾದರೂ ರೂಢಿಯಲ್ಲಿ ಇದ್ದಾಗ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ರಕ್ಷಿತ್ ಅವರ ಬಾಲ್ಯ ಹೇಗಿತ್ತು? ರಕ್ಷಿತ್ ಎಲ್ಲಿಯವರು, ಹೇಗೆ, ಏನು? ನಾನು ಹುಟ್ಟಿದ್ದು ಭದ್ರಾವತಿ ಅಂತ, ಶಿವಮೊಗ್ಗದಲ್ಲಿ. ಅಲ್ಲಿ ಒಂದು SLC ತನಕ ಅಲ್ಲೇ ಓದಿದ್ದು. ಅದಾದ್ರ ಮೇಲೆ ನನ್ನ ಊರು ಮಂದರ್ತಿ, ಕುಂದಾಪುರದವನು. ಆಮೇಲೆ PUC ಗಂತ ನಾನು ಕೊಲ್ಲೂರಿಗೆ ಬಂದೆ. ಕೊಲ್ಲೂರಲ್ಲಿ ನನ್ನ ಸ್ಪೋರ್ಟ್ಸ್ ಜೀವನನೂ ಸ್ಟಾರ್ಟ್ ಆಯಿತು. ಅಲ್ಲಿ ಕೊಲ್ಲೂರಲ್ಲಿ ಹೇಗಂದರೆ, ದೇವಸ್ಥಾನದ್ದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಕಾಲೇಜಲ್ಲಿ ಓದಿದ್ದು. ಅದೇ ಹಾಸ್ಟೆಲ್ಲು ಗ್ರೌಂಡು ಕಾಲೇಜ್ 3 ಬಿಟ್ಟು ನಂಗೆ ಏನೂ ಗೊತ್ತಿರಲಿಲ್ಲ ಹೊರಗಿನ ಪ್ರಪಂಚ. ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಅಲ್ಲಿ ನನ್ನ ಗುರುಗಳು ಸುಖೇಶ್ ಸರ್ ಅಂತ ಪ್ರಿನ್ಸಿಪಾಲ್ರು, ಪ್ರತಿಯೊಂದು ಸ್ಟಾಫು ಎಲ್ಲ ಸ್ಪೋರ್ಟ್ಸಿಂದು. ಬೆಳಗ್ಗೆ 4 ಗಂಟೆಗೆ ಎದ್ದರೆ ಸ್ಪೋರ್ಟ್ಸ್ ಸ್ಟಾರ್ಟ್, ಓಡೋದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಓಡೋದು, ಮತ್ತು ಬಂದು ಕಾಲೇಜು ಓದು, ಸ್ಪೋರ್ಟ್ಸು. ಇದಾಯ್ತು 2 ವರ್ಷ. ಅಲ್ಲಿಂದ ಒಂದಿಷ್ಟು ಸರ್ಕಲ್ ಎಲ್ಲ ಪರಿಚಯ ಆದರು. ಅದಾದ್ರ ಮೇಲೆ ಬಂಡಕಸ್ ಕಾಲೇಜಿಗೆ ಬಂದೆ, ಕುಂದಾಪುರ. ಬಂಡಕಸ್ ಕಾಲೇಜಿಗೆ ಯಾಕೆ ಬಂದೆ ಅಂದರೆ, PUC ಎಕ್ಸಾಮ್ ಬರ್ದಿದ್ದು ಬಂಡಕಸ್ ಕಾಲೇಜಲ್ಲಿ. ಅಲ್ಲಿ ಆ ವಾತಾವರಣ ಎಲ್ಲ ನೋಡಿ ನಾನು ಇಲ್ಲಿ ಓದ್ಬೇಕನ್ನಿಸ್ತು. ಆ ಬಂಡಕಸ್ ಕಾಲೇಜಲ್ಲಿ ಓದ್ದರಿಗೆ ಗೊತ್ತಿರುತ್ತೆ ಅಲ್ಲಿನ ವಾತಾವರಣ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದೆ. ಡಿಗ್ರಿ ಸ್ಟಾರ್ಟ್ ಆಯಿತು. ಡಿಗ್ರಿಯಲ್ಲಿ ಒಂದಿಷ್ಟು ಜನ ಫ್ರೆಂಡ್ಸು. ಹಾಗೆ ನನಗೆ ಫಸ್ಟ್ ಸಿಕ್ಕಿದ್ದು ಪ್ರದೀಪ್ ಶೆಟ್ಟಿ ಅಂತ, ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದ್ರು ಫಸ್ಟ್ ಕಾಂತಾರದಲ್ಲಿ. ಆಮೇಲೆ ದಿವ್ಯಣ್ಣ, ಸುಹಾಸ್ ಅಣ್ಣ ಅಂತ ಒಂದಿಷ್ಟು ನಮ್ದು ಎಲ್ಲ ಫ್ರೆಂಡ್ಸ್ ಎಲ್ಲ. ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಅಲ್ಲಿಂದ ಬಂಡಕಸ್ ಕಾಲೇಜಲ್ಲಿ ಒಂದಿಷ್ಟು ಪಾಠ ಕಮ್ಮಿನೇ, ಆಟ ಜಾಸ್ತಿ. ಆಮೇಲೆ ಒಂದಿಷ್ಟು ಫೈಟಿಂಗ್. ಅಂದರೆ ಬಂಡಕಸ್ ಕಾಲೇಜು ಒಂಥರ ಬ್ರ್ಯಾಂಡ್. ಅದು ಬಂಡಕಸ್ ಕಾಲೇಜಲ್ಲಿ ಓದಿದ್ರೆ ಜೀವನ ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದು 100%. ಅಂದರೆ ಅಲ್ಲಿರೋ ಸರ್ಕಲ್ ಆಗಲಿ, ಮತ್ತು ಕುಂದಾಪುರ ಒಂದು ಒಳ್ಳೆ ಊರು. ಕುಂದಾಪುರದಲ್ಲಿ ಎಲ್ಲದನ್ನೂ ನೋಡ್ಬೋದು, ಕಷ್ಟ ನೋಡ್ಬೋದು, ಸುಖ ನೋಡ್ಬೋದು, ಒಂದಿಷ್ಟು ದೊಡ್ಡ ದೊಡ್ಡ ಜನಗಳನ್ನು ನೋಡ್ಬೋದು, ಸಣ್ಣ ಜನಗಳನ್ನು ನೋಡ್ಬೋದು. ಸಣ್ಣ ಜನಗಳಂದರೆ ಮನಸ್ಸಲ್ಲ, ವ್ಯಕ್ತಿತ್ವದಲ್ಲಿ ಅಲ್ವಾ, ದುಡ್ಡಲ್ಲೂ ಅಲ್ಲ. ಅಂದರೆ ಸಣ್ಣ ಜನಗಳು ಪಾಪ ಅವ್ರ ಕಷ್ಟದಿಂದ ಬಂದವರು. ಅದರಿಂದ ನೆಕ್ಸ್ಟ್ ಈ ಬೆಂಗಳೂರಿಗೆ ಹೋಗಿ ದುಡ್ದು, ಅಂದರೆ ಅಷ್ಟೊಂದು ಎಫರ್ಟ್ ಇದೆ ಲೈಫಲ್ಲಿ. ಕುಂದಾಪುರದಲ್ಲಿ ಪ್ರತಿಯೊಬ್ಬರಿಂದ ಕಲಿಯೋದು ತುಂಬ ಇದೆ. ಅಂಥವ್ರೆಲ್ಲ ಸಿಕ್ಕಿ, ಅಂದರೆ ನನ್ನ ಬದುಕಿಗೆ ಕುಂದಾಪುರ ತುಂಬ ದೊಡ್ಡದಾಗಿ ಕೊಟ್ಟಿದೆ. ಅಲ್ಲಿಂದ ಶುರು ಆಗಿದ್ದ ಜರ್ನಿ. ಆಮೇಲೆ ಡಿಗ್ರಿ ಮುಗಿಸಿದೆ ನಾನಂದರೆ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ. ಆಲ್ ಇಂಡಿಯಾ ಕುಸ್ತಿ ಮೆಡಲ್ ಆಯಿತು. ಆಮೇಲೆ ಕಬಡ್ಡಿ ಆಡ್ತಿದ್ದೆ. ಕಬಡ್ಡಿ ಅಂದರೆ ಒಂದಿಷ್ಟು ಕುಂದಾಪುರ, ಬೈಂದೂರು, ತೀರ್ಥಹಳ್ಳಿ ಎಲ್ಲ ಕಡೆ ಆಡ್ತಿದ್ದೆ ಕಬಡ್ಡಿ. ಕಬಡ್ಡಿಯಲ್ಲಿ ಒಂದಿಷ್ಟು ಫ್ರೆಂಡ್ಸು. ಎಷ್ಟು ಮ್ಯಾಚ್ ನಾನು ಆಡಿರೋದು ಬೈಂದೂರಲ್ಲಿ. ಕಬಡ್ಡಿ ಬೈಂದೂರಲ್ಲಿ ಒಂದಿಷ್ಟು ಟೀಮ್ ಇದೆ. ಎಲ್ಲರಿಗೂ ಅಂದರೆ ಹೊರಗಡೆ ಸಿಕ್ಕಿದ್ರೆ ಭಯಂಕರ ಕ್ಲೋಸ್ ಫ್ರೆಂಡ್ಸು. ಒಳಗೆ ಹೋಯ್ತಾ ಕಥೆನೇ ಬೇರೆ, ಆ ಲೆವೆಲಿಗೆ ಹೊಡೆದಾಡ್ತೀವಿ ಎಲ್ಲ. ಮತ್ತು ಹೊರಗೆ ಬಂದರೆ ಮುಗೀತಲ್ಲೇ ಸ್ಪೋರ್ಟ್ಸು ಸ್ಪಿರಿಟ್. ಅದು ಎಲ್ಲ ಮುಗಿಸಿ ಬಂಡಕಾಸಿನ ಲೈಫ್ ಮುಗೀತಾ ಬಂತು. ಆಮೇಲೆ ಇನ್ನೇನಾದರೂ ಮಾಡಬೇಕಲ್ಲ ಜೀವನದಲ್ಲಿ. ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಇಂಜುರಿ ಆದರೆ ಸ್ಪೋರ್ಟ್ಸ್ ಬಿಟ್ಟೆ. ಇದು ಕಂಟಿನ್ಯೂ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದು ಏನಾದರೂ ಮಾಡ್ಬೇಕು ಜೀವನದಲ್ಲಿ ಅಂತ ಒಂದು CCTV ಕೆಲಸ ಶುರು ಮಾಡಿದ್ವಿ. ಅದು ಚೆನ್ನಾಗೇ ನಡೀತಿತ್ತು. ಈ ಒಂದು ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟರೆ ಏನಾಗುತ್ತೆ ಹೇಳಿ, ಹಂಗೆ ಆ ಸಣ್ಣ ಏಜಲ್ಲಿ ಒಂದಿಷ್ಟು ದುಡ್ಡು, ಅದನ್ನು ಪೂರ್ತಿ ಖಾಲಿ ಮಾಡಿ ಅಲ್ಲಿಂದ ಬಿದ್ವಿ. ಮತ್ತೆ ಬಿದ್ದು ಇನ್ನೇನು ಮಾಡೋದು ಗೊತ್ತಿಲ್ಲ. ನಾನು ಜಿಮ್ ಟ್ರೈನರಾಗಿ ಸೇರ್ಕೊಂಡಿದ್ದೆ. ಅಂದರೆ ನಮ್ಮ ಅಣ್ಣಂದೇ ಜಿಮ್ ಇತ್ತು, ಆ ಜಿಮ್ಮಲ್ಲಿದ್ದೆ.
ಮತ್ತು ನನ್ನ ಫ್ರೆಂಡ್ಸ್ ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ವಿ, ಏನಾದರೂ ಮಾಡಬೇಕು, ಇನ್ನೊಂದು ಜೀವನದಲ್ಲಿ ಏನೋ ಮಾಡಬೇಕಂತ. ಏನು ಮಾಡೋದು ಗೊತ್ತಿಲ್ಲ ಅಂತ ಡೈಲಿ ಕೆಲಸ ಮಾಡ್ತಿದ್ವಿ, ಏನು ಮಾಡೋದಂತ ಒಂದು ಇದಿರಲಿಲ್ಲ, ನಿಲುವು ಇರಲಿಲ್ಲ. ಅಷ್ಟೊತ್ತಿಗೆ ನನಗೆ ಸುಹಾಸಣ್ಣ ಫೋನ್ ಮಾಡ್ತಾನೆ, ರಿಷಬಣ್ಣನ ಮ್ಯಾನೇಜರು ಸುಹಾಸಣ್ಣ ಮಾಡಿ ಅಣ್ಣ ಎಲ್ಲ ಅವಾಗವಾಗ ಪರಿಚಯ, ಅಣ್ಣ ಎಲ್ಲ ಕುಂದಾಪುರಕ್ಕೆ ಬಂದಾಗೆಲ್ಲ ನಾವು ಸಿಗ್ತಾಯಿದ್ವಿ, ಅಣ್ಣ ಪರಿಚಯ ಇದ್ದರು. ಆಮೇಲೆ ಅಣ್ಣನ ಹೇಳಿದ್ರು, ನಾನು ಅವಾಗ ಅದಕ್ಕೆ ಆ ಟೈಮಲ್ಲಿ ರಾಬರ್ಟ್ ಸಿನಿಮಾ ಮಾಡಿದ್ದೆ ದರ್ಶನ್ ಸರ್ ಜೊತೆ, ಒಂದಿಷ್ಟು ಶಾರ್ಟ್ ಮೂವಿ ಫ್ರೆಂಡ್ಸ್ ಎಲ್ಲ ಮಾಡಿದ್ರು, ಮಾಡ್ತಿದ್ದೆ. ಅಣ್ಣ ಆಯ್ತು ಮಗ ಬಾ, ನಿನಗೆ ಹೆಂಗಿದ್ರು ಫಿಲ್ಮ್ ಇಂಟ್ರೆಸ್ಟ್ ಇದೆಯಲ್ಲ, ಇಲ್ಲೇ ಟ್ರೈನಿಂಗು ಮಾಡ್ದಂಗೆ ಆಗುತ್ತೆ, ನನ್ನ ಜೊತೆ ಆ್ಯಕ್ಟಿಂಗು ಇದೆಲ್ಲ ಇಟ್ಕೊ. ಅವತ್ತಿಂದ 2019 ಜರ್ನಿ ಶುರುವಾಗಿದ್ದು, ಇಲ್ಲಿ ತನಕ ಕರ್ಕೊಬಂದಿದೆ. ಮತ್ತೊಂದು ಅಣ್ಣ, ಆಬ್ವಿಯಸ್ಲಿ ಅಣ್ಣ ಅವ್ರ ಮನೇಲೇ ಇದ್ದಿದ್ದು ನಾವು, ಅವ್ರ ಮನೆ ಮಕ್ಳ ಥರ. ಪ್ರಗತಿ ಅಕ್ಕ ಆಗಲಿ, ಅಣ್ಣ ಆಗಲಿ, ತುಂಬ ಅಂದರೆ ಅವ್ರ ಮಕ್ಳನ್ನ ಹೆಂಗೆ ಟ್ರೀಟ್ ಮಾಡ್ತಾವ್ರು ನಮ್ಮನ್ನೆಲ್ಲ ಅದೇ ಥರ ಇವತ್ತಿನವರೆಗೂ. ಅದೊಂದು ಅಂದರೆ ನಮಗೆ ಸಿಗೋಂಥ ಗುರುಗಳಿದಾರಲ್ಲ, ಅವ್ರು ಅದ್ಭುತವಾಗಿದ್ದರೆ ಹಿಂದೆ 1000 ಜನ ಬೆಳೀತಾರೆ. ಹಾಗೆ ನನಗೆ ಸಿಕ್ಕಿರೋ ಗುರು ದೇವ್ರ ಥರ, ನನಗೆ ಯಾವತ್ತೂ ದೇವ್ರು ಅವರೇ. ಹೌದು ಹೌದು. ಹಂಗಾದ್ರೆ ಈ ಚಿಂಕ್ರಾ ಕ್ಯಾರೆಕ್ಟರ್ಲಿ ಅಷ್ಟೊಂದು ಅಗ್ರೆಸಿವ್ನೆಸ್ ಬರೋದಕ್ಕೆ ಮೇ ಬಿ ಆ ಸ್ಪೋರ್ಟ್ಸ್. ಆಬ್ವಿಯಸ್ಲಿ ಬಂಡಾಕಸ್ ಕಾಲೇಜಲ್ಲಿ ಇದ್ದಾಗ ಅದೊಂದು ಗ್ರೂಪಿಸಮ್ಮು, ಅದು ಅಂದರೆ ಅಗ್ರೆಸಿವ್ನೆಸ್ ಅಂದರೆ ಸ್ಪೋರ್ಟ್ಸ್ ಮೆನ್ಗಳು. ಆಮೇಲೆ ನಾನು ಕಬಡ್ಡಿ ಪ್ಲೇಯರ್, ಕುಸ್ತಿ ಪ್ಲೇಯರ್ ಆಗಿರೋದ್ರಿಂದ ನಾನು ಚಾರ್ಜ್ ಮಾಡೋದು ಜಾಸ್ತಿ, ಹಂಗಾಗಿ ಸಿಟ್ಟು ಅದು ಮೊದಲಿಂದನು ಬ್ಲಡ್ಡಲ್ಲಿದೆ. ಅದು ಬಂಡಾಕಸ್ ಕಾಲೇಜಿಂದ ಓದಿಂತಲ್ಲ, ಬ್ಲಡ್ಡು ಸೇರಿರೋ ಫ್ರೆಂಡ್ಸು ಎಲ್ಲ ನಮ್ದೆಲ್ಲ ಒಂಥರ ಗ್ಯಾಂಗ್, ಎಲ್ಲ ಬ್ಯೂಟಿಫುಲ್ ಗ್ಯಾಂಗ್. ತಮಾಷೆಗೂ ತಮಾಷೆ, ಸಿಟ್ಟಿಗೆ ಸಿಟ್ಟು, ಆ ಥರ ಫುಲ್. ಓಕೆ, ಇನ್ನು ಮೇ ಬಿ ಬಂಡಾಕಸಲ್ಲಿ ನಾನು ಕೇಳ್ಪಟ್ಟ ಟಾಕ್, ರಕ್ಷಿತ್ ಸಿಕ್ಕಾಪಟ್ಟೆ ಹೊಡೆದಾಟ ಭಾರಿ ಜೋರಿದಿತ್ತಂತೆ. ಅಲ್ಲ, ಜೋರಿದಿತ್ತಂದ್ರೆ ಅದು ಆ ಬಂಡಾಕಸ್ ಕಾಲೇಜಲ್ಲಿ 1 ವರ್ಷ, ಆಮೇಲೆ 2ನೇ ವರ್ಷ ಓದ್ತಿತ್ತಿಗೆ ಒಂದು ಸ್ವಲ್ಪ ಪ್ರತಿಷ್ಠೆ ಸ್ಟಾರ್ಟ್ ಆಗುತ್ತೆ. ಆವಾಗ ಫ್ರೆಂಡ್ಸ್ ಅವರೆಲ್ಲ ಏನಾದ್ರೂ ಒಂದು ಮಾಡ್ಬೇಕಲ್ಲ, ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ, ಹವಾ ಮೇಂಟೈನ್ ಮಾಡ್ಬೇಕಲ್ಲ ಅಂತ. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ಬೇರೆ ಇದ್ದೆ, ಎಲ್ಲ ಲೆಕ್ಚರ್ಗಳಿಗೂ ಇಷ್ಟ ನಾನಂದ್ರೆ. ಅದು ಅವಾಗಿಂದ ಬಂಡಾಕಸ್ ಕಾಲೇಜಲ್ಲಿ ಆಬ್ವಿಯಸ್ಲಿ ನೀವು ಅಲ್ಲೇ ಓದಿರೋದ್ರಿಂದ ಗೊತ್ತಾಗುತ್ತೆ. ಅಂದ್ರೆ ನಾನು ಕಾಲೇಜನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ, ನಾನು ಓದಿರೋಂಥ ಕಾಲೇಜು, ಬಟ್ ಅದೊಂದು ಸಂಸ್ಕೃತಿಯಲ್ಲಿ ಆಕ್ಚುಲಿ ನಾವು ಓದುವಾಗ ನಮ್ಗೆ ಹೇಳ್ತಾ ಇದ್ರು ನಮ್ ಟೀಚರ್ಸ್, ನಿಮ್ ಅಣ್ಣಂದ್ರು ಹಿಂಗ್ ಮಾಡ್ತಾ ಇದ್ರು, ಹಂಗ್ ಮಾಡ್ತಾ ಇದ್ರು, ಫುಲ್ ಹೊಡೆದಾಡ್, ನೀವು ಮಾತ್ರ ಹಂಗ ಆಗ್ಬೇಡಿ ಅನ್ನೋ. ಈಗ ಇಲ್ಲ ನಾವಿರಬೇಕಾದ್ರೆ ಹೊಡೆದಾಡೋದಂದ್ರೆ ಕಾಲೇಜ್ ಒಳಗಲ್ಲ, ಹೊರಗಡೆ, ಕ್ಯಾಂಪಸ್ ಹೊರಗಡೆ. ಅದು ಕಾಲೇಜಿಗೆ ಸಂಬಂಧ ಇಲ್ಲ. ನೀವು ಮಾತ್ರ. ಓಕೆ, 2019 ನೀವೇ ಹೇಳಿದ್ರಿ ಫಿಲ್ಮ್ಗೆ ಎಂಟ್ರಿ ಆದ್ವಿ ಅಂತ. ಯಾವುದು ನಿಮ್ಮ ಮೊದಲ ಸಿನಿಮಾ? ಮೇಡಮ್, ನಂದು ಮೊದಲನೇ ಶಾರ್ಟ್ ಮೂವಿ ಸಹನಾ ಅಂತ, ಅದು ರಿಷಬಣ್ಣನ ಪ್ರೊಡಕ್ಷನ್ ಹೌಸಿಂದ ಆಗಿದ್ದು. ಅದು ನನ್ನ ಕ್ಲೋಸ್ ಫ್ರೆಂಡೇ ಸಂತೋಷ್ ಕಾಣಿ ಅಂತ, ಕಾಣಿ ಸ್ಟುಡಿಯೋ ಇದೆಯಲ್ಲ, ಅದ್ರ ಓನರ್ ಸಂತೋಷ್ ಬಳಕೂರ್ ಅಂತ, ಅವರು ಡೈರೆಕ್ಟ್ ಮಾಡಿದ್ದು. ಅದನ್ನು ನೋಡಿ ರಾಬರ್ಟ್ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಅಲ್ಲಿಂದ ಸಿನಿಮಾ ಜರ್ನಿ ಶುರುವಾಗಿದ್ದು. ಅದಾದ್ರ ಮೇಲೆ ಲಾಕ್ಡೌನಲ್ಲಿ ಹೀರೋ ಮಾಡಿದ್ವಿ, ಆಮೇಲೆ ಹರಿಕತೆ ಎಲ್ಲ ಗಿರಿಕತೆ ಮಾಡಿದ್ವಿ, ಆಮೇಲೆ ಕಾಂತಾರ. ಅದ್ರ ಮಧ್ಯದಲ್ಲಿ ನಾನು ಸಪ್ತಸಾಗರದ ಆಚೆ ಎಲ್ಲೋ ಮಾಡಿದೆ, ಹೊಯ್ಸಳ ಮಾಡಿದೆ, ಮತ್ತು ಇನ್ನೊಂದು 3-4 ರಿಲೀಸ್ ಆಗೋದಿದೆ. ಹಿಂಗೆ ಅಂದರೆ ಅಷ್ಟು ಸಿನಿಮಾ ಅಣ್ಣನ ಜೊತೆನೇ ಮಾಡಿದ್ದು ಜಾಸ್ತಿ, ಹೊರಗಡೆ ಈಗೀಗ ಮಾಡ್ತಾ ಇದ್ದೀನಿ. ಓಕೆ, ಒಟ್ನಲ್ಲಿ ಶೆಟರ್ ಗ್ಯಾಂಗ್ನಲ್ಲಿ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಏನೋ ಗೊತ್ತಿಲ್ಲ. ಅಂದ್ರೆ ಫಿಕ್ಸ್ ಅಂದ್ರೆ ನಾವು ಅಂದ್ರೆ ಅಣ್ಣನ ಜೊತೆ ಅಣ್ಣ ಆಕ್ಟಿಂಗ್ ಚಾನ್ಸ್ ಕೊಡದೇ ಇರಲಿ, ಸಿನಿಮಾ ಅಂತ ಇದ್ದಾಗ ಆಬ್ವಿಯಸ್ಲಿ ನಾವು ಹೋಗಿ ಜೊತೆಲಿ ಇರ್ತೀರಾ. ಓಕೆ, ಅವ್ರಿಗೂ ಒಂದು ಬೆಂಬಲ, ನಿಮ್ಗೂ ಅವರಿಂದ ಒಂದು ಸಪೋರ್ಟ್. ಬೆಂಬಲ ಅಲ್ಲ, ನಾವು ಒಂದಲ್ಲಿ ಕೆಲಸ ಮಾಡ್ಬೇಕು. ಓಕೆ ಓಕೆ, ಅಷ್ಟೇ, ಕೆಲಸ ಮಾಡಬೇಕು. ಸರಿ, ಇನ್ನು ನೀವು ಕುಸ್ತಿಪಟು ಅಂತ ಹೇಳಿದ್ರಿ, ಅಂಡ್ ತುಂಬಾ ಹೆಸರು ಕೂಡ ಅದ್ರಲ್ಲಿ ಮಾಡಿದೀರಾ, ಅಂಡ್ ಅವಾರ್ಡ್ಸ್ ಕೂಡ ತಗೊಂಡಿದ್ದೀರಾ. ಅಂಡ್ ರಿಷಬ್ ಸರ್ ಕೂಡ ಕುಸ್ತಿಪಟು. ಹೌದು, ಅವರು ಕೂಡ ಬಂಡಾಕಸ್ ಕಾಲೇಜಲ್ಲಿ ಓದಿದ್ದು. ಅವರು ಒಳ್ಳೆ ಕುಸ್ತಿ ಪ್ಲೇಯರ್, ಮತ್ತೆ ಜೂಡೋದಲ್ಲಿ ನ್ಯಾಷನಲ್ ಮೆಡಲ್ ಆಗಿದೆ ಅವ್ರದ್ದು. ಬೆಂಗಳೂರಲ್ಲಿ ಮಾಡಿದ್ದು ಡಿಗ್ರಿ, PUC ಮಾಡಿದ್ದು ಬಂಡಾಕಸ್ ಅಲ್ಲಿ. ಅವರು ಕೂಡ ಒಳ್ಳೆ ಕುಸ್ತಿ ಪ್ಲೇಯರ್. ಓಕೆ, ಅವ್ರು ಇಟ್ಟ ಹೆಜ್ಜೆಲೆಲ್ಲ ನೀವು ಅಲ್ಲೆಲ್ಲ ಹೋಗಿ ಕಾಲು ಉರಿದೀರಾ ಹಂಗಾದ್ರೆ? ಗೊತ್ತಿಲ್ಲ. ಒಂದ್ ರೀತಿಯಲ್ಲಿ ಇದು ವಿಧಿನೇ ಮಾಡಿರೋ ಅಂತ ಒಂದು ಲಿಂಕ್ ಅಂತಾನೆ ಹೇಳ್ಬೋದು ಅಲ್ವಾ? ದೇವರ ಇಚ್ಛೆ ಏನಿದೆ ಗೊತ್ತಿಲ್ಲ. ಎಸ್, ಹೌದು. ಇನ್ನು ಕಾಂತಾರ ವಿಚಾರಕ್ಕೆ ಬಂದ್ರೆ, ಕಾಂತಾರ ಸಿನಿಮಾ ಚಾಪ್ಟರ್ 1 ಏನ್ ಶೂಟ್ ನಡೀತಾ ಇತ್ತು, ಆ ಟೈಮಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು, ಒಂದಿಷ್ಟು ನೆಗೆಟಿವ್ ಇದು ಕಾಣಿಸ್ಕೊಂಡಿತ್ತು ಅಂತ. ಅದ್ರ ಬಗ್ಗೆ ಏನದು ಆ ವಿಚಾರ? ಮೇಡಮ್, ಅದು ಏನು ಅಲ್ಲ, ನಾನು 24 ಗಂಟೆ ಸೆಟ್ಟಲ್ಲೇ ಇರ್ತಿದ್ದು. ಅದು ಕೆಲವೊಂದು ಏನಾಗುತ್ತೆ ಅಂದರೆ, ಅಲ್ಲಿಂದ ಏನು ಹೊರಗಡೆ ಬರ್ತಾ ಇರಲ್ಲ ಮಾಹಿತಿ ಯಾರಿಗೂ. ಆವಾಗ ಏನಾದ್ರು ಒಂದು ಸಣ್ಣದು ಅಲ್ಲಿ ಏನೂ ಆಗಿರಲ್ಲ, ಅದೆಲ್ಲೋ ಬಸ್ ಪಲ್ಟಿ ಹೊಡಿತಂತೆ, ಅದನ್ನು ಕಾಂತಾರಕ್ಕೆ ಸೇರಿಸಿದ್ರು. ಆಮೇಲೆ ಅದೆಲ್ಲೋ ಬೆಂಕಿ ಬಿತ್ತಂತೆ, ಅದನ್ನು ಕಾಂತಾರಕ್ಕೆ, ಅಲ್ಲೆಲ್ಲೋ ಅಡುಗೆ ಬಿತ್ತಂತೆ. ಅಲ್ಲಿ ಯಾರಿಗೂ ಏನು ವಿಷಯನೇ, ಅಲ್ಲಿ ಆಗಿರೋದು ಒಂದು ಚೂರು ಏನೋ ಆಗಿರುತ್ತೆ. ಆಬ್ವಿಯಸ್ಲಿ ಶೂಟಿಂಗ್ ಅಂದ್ರ ಮೇಲೆ ಆಗೇ ಆಗುತ್ತೆ, ಏನಾದರೂ ಒಂದು ಚೂರ್ಪಾರ ಏನೋ ಆಗುತ್ತೆ. ಈಗ ಫೈಟ್ ಅಂದ್ರ ಮೇಲೆ ಬೀಳ್ತೀವಿ, ಕೆಲವೊಂದ್ಸಲಿ ಇಂಜುರಿ ಆಗುತ್ತೆ, ಅದೆಲ್ಲ ನ್ಯೂಸ್ ಮಾಡೋದಂಥದ್ದು. ಅದು ನಂಗೆ ಯಾಕೆ ನೆಗೆಟಿವ್ ಮಾಡ್ತಿದ್ರು ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಅಂದರೆ ಏನು ಹೊರಗಡೆ ಬಿಡ್ತಿರ್ಲಿಲ್ಲ ಮಾಹಿತಿ, ಅದಕ್ಕೋಸ್ಕರ ಏನಾದ್ರು ಒಂದು ಚೂರು ಸಿಕ್ಕಿದ್ರೆ ಅದನ್ನು ಒಂದಿಷ್ಟು ದೊಡ್ಡದಾಗಿ ಅನೌನ್ಸ್ ಮಾಡಿ ಅದನ್ನ ನೆಗೆಟಿವ್ ಮಾಡ್ತಾ ಇದ್ರು ಅಷ್ಟೇ. ಅದೇ ಹೇಳಿದ್ನಲ್ಲ,
ಅವ್ರು ಮಾಡಿಬಿಟ್ರಲ್ಲ ಅನ್ನೋ ಕೆಲವೊಂದು ಊರಿಗೆ ಕೆಲವರೆಲ್ಲ ನೆಗೆಟಿವ್ ಮಾಡ್ತಾರೆ ಬಿಟ್ರೆ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಥಾಟ್ ಅಷ್ಟೇ, ಮತ್ತೇನಿಲ್ಲ. ಇನ್ನು ಕಾಂತಾರದಲ್ಲಿ ಎಲ್ಲ ನೆಲಮೂಲದವರು, ಒಂದಿಷ್ಟು ಜನ ಪ್ರತಿಭೆಗಳು ಅವರೇ ಆಕ್ಟ್ ಮಾಡ್ತಾ ಇದ್ರು, ಇನ್ನೊಂದಿಷ್ಟು ಜನ ಹೊರಗಡೆಯಿಂದ ಬಂದವರು ಇದ್ರು. ಆದರೆ ವಿಶೇಷ ಅಂದರೆ ನಮ್ಮ ನೆಲಮೂಲದ ಒಂದು ಪ್ರತಿಷ್ಠಿತ ದೇವರು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಆಶ್ಚರ್ಯ ಅಂದರೆ ಹೊರಗಿಂದ ಬಂದವರು ಕೂಡ ತುಂಬ ನಂಬಲಿಕ್ಕೆ ಪ್ರಾರಂಭಿಸಿದ್ರು. ಹೌದು, ಬ್ರಹ್ಮಲಿಂಗೇಶ್ವರ ಅಂದರೆ ಅಣ್ಣ ಯಾವಾಗಲೂ ಶೂಟಿಂಗ್ ಬರ್ತಾ ಅಲ್ಲಿ ಹೋಗಿ ಬರ್ತಿದ್ರು. ಆಮೇಲೆ ಅದೊಂದು ನಮಗೆ ತುಂಬ ನಂಬಿಕೆ ಅಲ್ಲ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಹೋಗಿ ಕೈ ಮುಗಿದು ಬಂದರೆ ಏನೋ ಒಂದು ಧೈರ್ಯ. ಅದೇ ಥರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಡೈಲಿ ಶೂಟಿಂಗ್ ಹೋಗ್ತಾ ಅಲ್ಲೊಂದು ಹೋಗಿ ಕೈ ಮುಕ್ಕ ಬರೋ ಅಭ್ಯಾಸ ಆಗ್ಬಿಡ್ತು, ಎಲ್ರಿಗೂ ಅಭ್ಯಾಸ ಆಗ್ಬಿಡ್ತು. ಮತ್ತು ಇಲ್ಲಿ ಲೋಕಲ್ ಅವರೆಲ್ಲ ಅಲ್ಲಿ ಶೂಟಿಂಗ್ ಬರ್ತಾ ಎಲ್ಲ ಹೇಳಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಭಯಂಕರ ಪವರ್ಫುಲ್ಲು ಹಂಗೆ ಅದು ಅವರು ಕೇಳ್ತಾ ಅವರು ಅದರಲ್ಲಿ ಅಭ್ಯಾಸ ಮಾಡ್ಕೊಂಡು ರೂಟೀನ್ ಮಾಡ್ಕೊಂಡ್ಬಿಟ್ಟು. ಓಕೆ, ಇನ್ನು ಕಾಂತಾರ ಸೆಟ್ ಅಲ್ಲಿ ರಿಷಬ್ ಸರ್ ಹೇಗಿರ್ತಾ ಇದ್ರು? ಕೆಲಸದ ವಿಚಾರ ಬಂದಾಗ ಅಣ್ಣ ನೆಕ್ಸ್ಟ್ ಲೆವೆಲ್. ಅಂದರೆ ಅವ್ರ ಕಮಿಟ್ಮೆಂಟು ಅಷ್ಟು ಭಯಂಕರ ಕಮಿಟ್ಮೆಂಟು. ಬೆಳಗ್ಗೆ 2-2:30 ಎದ್ದು ವರ್ಕೌಟ್ ಮಾಡಿ, ನಾನೇ ಟ್ರೈನರ್ ಆಗಿದ್ದರಿಂದ ವರ್ಕೌಟ್ ಮುಗಿಸಿ 4 ಗಂಟೆ 4:15 ಸೆಟ್ಟಲ್ಲಿ ಇರ್ತಿದ್ವಿ. ಮತ್ತು ರೆಡಿಯಾಗೋಕ್ಕೆ 1.5 ಗಂಟೆ ಬೇಕು ಪ್ರತಿಯೊಂದು ಕ್ಯಾರೆಕ್ಟರ್ಗಳು. ಮತ್ತು ಸಂಜೆ ಬರ್ತಾ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ, ಮತ್ತು ಸಂಜೆ ಬಂದು ಹಾರ್ಸ್ ರೈಡಿಂಗ್ ಮುಗಿಸಿ, ಕಲರಿಂಗ್ ಮುಗಿಸಿ, ವರ್ಕೌಟ್ ಮುಗಿಸಿ ಮಲಗ್ತಾ 12 ಗಂಟೆ, ದಿನಕ್ಕೊಂದು 2 ಅವರ್ 3 ಅವರ್ ಮಲಗ್ತಿದ್ರು ಅಷ್ಟೇ ಶೂಟಿಂಗ್ ಟೈಮಲ್ಲಿ. ಮತ್ತೊಂದು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ಟು, ಸಾವಿರಾರು ಜನ ಆರ್ಟಿಸ್ಟ್ಗಳು, ಸಾವಿರಾರು ಜನ ಟೆಕ್ನಿಷಿಯನ್ಗಳು, ಒಂಥರ ಡೈಲಿ ನಿಮಗೆ ಭಯಂಕರ ಒಂದು ದೊಡ್ಡ ಜಾತ್ರೆ ನಡೆಯೋ ಥರನೇ ಫೀಲ್ ಇತ್ತು ಇಡೀ ಸೆಟ್ಟು. ಮತ್ತು ಅಂದರೆ ಜವಾಬ್ದಾರಿಗಳು ತುಂಬ ದೊಡ್ಡದಿತ್ತಲ್ಲ. ಆಬ್ವಿಯಸ್ಲಿ ಕೆಲಸ ಆಗಬೇಕಂದ್ರೆ ಆಗಲೇಬೇಕು ಅದರಲ್ಲಿ. ಅಂದರೆ ಬೆಳಗ್ಗೆ 6 ಗಂಟೆ ಫಸ್ಟ್ ಶಾಟ್ ತೆಗಿಲೇಬೇಕು, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಹಾಗಾಗಿ ಅಣ್ಣ ಸಿನಿಮಾದ ವಿಚಾರದಲ್ಲಿ ನೋ ಕಾಂಪ್ರಮೈಸ್, ಬೇಕೇ ಅಷ್ಟೇ. ಎಲ್ಲರನ್ನು ಒಂದು ಗೈಡ್ ಮಾಡಿಕೊಂಡು ಗೈಡು ಮತ್ತೆ ಅಷ್ಟೇ. ಜೊತೆ ಆರ್ಟಿಸ್ಟ್ ಜೊತೆ ನಿಂತಾಗ ಅವ್ರ ಗಮ್ಮತ್ತೆ ಬೇರೆ. ಯಾರಿಗೂ ಅಂದರೆ ನಿಮಗೆ ದೊಡ್ಡ ಸ್ಟಾರ್ ಬಂದಾಗ ಅವ್ರ ಪಕ್ಕೋಗಿ ನಿಂತ್ಕೊಳ್ಳೋಕೆ ಒಂಥರ ಭಯ ಆಗುತ್ತೆ. ಅಣ್ಣ ಬಂದಾಗ ಯಾರಿಗೆ ಏನು ಒಂದ್ಸಲ ಯಾಕೆ, ಬಿಕಾಸ್ ಸುತ್ತಮುತ್ತದಲ್ಲಿ ಎಲ್ಲರೂ ಒಂಥರ ಅಂದರೆ ಯಾವ ಲೆವೆಲ್ಗೆ ಮಾತಾಡಿಸ್ತಾರೆ ಅಂದರೆ ಒಂದು 20 ವರ್ಷ ಪರಿಚಯ, ಹಿಂದಿನ ಪರಿಚಯ ಆ ಥರ ಕ್ಲೋಸ್ ಆಗ್ತಾರೆ ಪ್ರತಿಯೊಬ್ಬರ ಜೊತೆನೂ. ಮತ್ತು ತುಂಬ ಫ್ರೀ ಬಿಟ್ಬಿಡ್ತಾರೆ ಆರ್ಟಿಸ್ಟ್ಗಳಿಗೆ. ಹಂಗಾಗಿ ನೀವು ನೋಡಿದ್ರಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಶಾರ್ಟ್ಗಿಂತ ಹಿಂದೆ ಅಣ್ಣ ಏನೋ ತಮಾಷೆ ಮಾಡ್ಕೊಂಡೆಲ್ಲ ಮಾತಾಡ್ತಿದ್ವಿ. ಶಾರ್ಟಿಗೆ ಬರ್ಬೇಕಾದ್ರೆ ಅಣ್ಣ ನೋಡ್ರಿ ಅವು ಯಾವುದು ನಮ್ದು ಯಾರೋ ಹತ್ರ ಫ್ರೆಂಡೇ ಜೊತೆಲಿ ಇದೀವಿ ನಾವು ಅನ್ನೋ ಫೀಲ್ ಆಗುತ್ತೆ ಆ ಥರ. ಓಕೆ, ನೀವು ಫಿಟ್ನೆಸ್ ಬಗ್ಗೆ ಹೇಳಿದ್ರಿ, ಅಂದರೆ ವರ್ಕೌಟ್ಗಳು ಮಾಡ್ತಾ ಇದ್ವಿ ಅಂತ ಹೇಳಿ. ಅಂಡ್ ರಕ್ಷಿತ್ ಅವರ ಫಿಟ್ನೆಸ್ನ ಸೀಕ್ರೆಟ್ ಏನಾದರೂ ಹೇಳ್ಬೋದಾ? ರಕ್ಷಿತ್ ಅಣ್ಣಂದ ಅಲ್ಲ ನಿಮ್ಮದು. ನಂದು ಫಿಟ್ನೆಸ್ ಏನು, ನಾನಂದರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ರನ್ನಿಂಗ್ ಮಾಡ್ತಿದ್ನಲ್ಲ. ಈಗಲೂ ನಾನು ವರ್ಕೌಟ್ ಮಾಡಿಲ್ಲ ಅಂದ್ರೆ ನನ್ನ ಬಾಡಿ ಏನು ಡೌನ್ ಆಗಲ್ಲ. ಆಮೇಲೆ ಫಿಟ್ನೆಸ್ ಅಂತ ಏನಿಲ್ಲ, ನಾನೇನು ಜಾಸ್ತಿ ವರ್ಕೌಟ್ ಮಾಡಲ್ಲ, ಡಯಟ್ ಅಂತೂ ಮಾಡೋದೇ ಇಲ್ಲ. ಟೈಮ್ ಇದ್ದಾಗೆಲ್ಲರೂ ವರ್ಕೌಟ್ ಮಾಡ್ತೀನಿ. ಈಗ ಯಾವ್ದಾದ್ರು ಸಿನಿಮಾಕ್ಕೆ ಈಗ ಪುಟ್ ಆನ್ ಮಾಡಬೇಕಂದ್ರೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೀಕ್ರೆಟ್ ಅಂತ ಏನಿಲ್ಲಪ್ಪ ನಮ್ಮದು, ನಮ್ಮ ಟೀಮಲ್ಲಿ ಯಾರ್ದು ಏನು ಡಯಟನ್ನು ಓವರ್ ಡಯಟು ಇಲ್ಲ. ಆರಾಮ್ಸೆ ರೈಸ್ ತಿನ್ಕೊಂಡು, ಮೀನು ಸಾರು, ಕೊಚ್ಚಕ್ಕಿ ಅನ್ನ ಇದೆ, ಕೊಚ್ಚಕ್ಕಿ ಕೋಳಿದೆ, ಗಂಜಿ ಇದೆ, ಏನು ದೊಡ್ಡ ಸೀಕ್ರೆಟ್ ಏನಿಲ್ಲ. ಹಂಗಾದ್ರೆ ಆದ್ರೆ ಕರಾವಳಿ ಬಿಟ್ಟು ಬೇರೆಯವ್ರು ಯಾರಾದ್ರೂ ಇದನ್ನ ನೋಡ್ತಾ ಇದ್ದರಿಗೆ ಅವ್ರಿಗೆ ಹೇಳ್ಬೋದು, ಚಂದ ಕೊಚ್ಚಕ್ಕಿ ಕೋಳಿ ಕೊಚ್ಚಕ್ಕಿಂತ ಯಾವ್ದು ಒಳ್ಳೆ ಪ್ರೋಟೀನ್ ಯಾವ್ದಿತ್ತು? ಹೌದು, ಹೆವಿ ಪ್ರೋಟೀನ್ ಖಂಡಿತ. ಹೌದು ಖಂಡಿತ. ಇನ್ನು ಕಾಂತಾರದಲ್ಲಿ ಸೇಮ್ ರಿಷಬ್ ಸರ್ ಬಾಡಿ ಅಂಡ್ ನಿಮ್ಮ ಬಾಡಿ ಸೇಮ್ ಕಾಣಿಸ್ತಾ ಇತ್ತು. ಅಂದ್ರೆ ಒಂದ್ ರೀತಿಯಲ್ಲಿ ಫುಲ್ ಫಿಟ್ ಆಗಿ ಅದಕ್ಕೋಸ್ಕರ ಸಿನಿಮಾಗೋಸ್ಕರ ವರ್ಕೌಟ್ ಮಾಡಿರೋ ತರ ಏನೋ ಆ ತರ ಫೀಲ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಣ್ಣಂಗೆ ಅವರು ಆ್ಯಕ್ಚುಲಿ ಆ ಪೊಸಿಷನಿಗೆ ಬರೋಕ್ಕೆ 15 kg ಪುಟ್ಟಾನ್ ಆಗಿ ಫುಲ್ ಬಾಡಿ ಪುಟ್ಟಾನ್ ಮಾಡಿಸಿ ಆಮೇಲೆ ಕಟ್ ಆಗಿದ್ದು ಬಾಡಿನ. ಸಿಕ್ಕಾಪಟ್ಟೆ ಎಫರ್ಟ್ ಅಂದರೆ ಅವರು ನೆಕ್ಸ್ಟ್ ಲೆವೆಲ್ ಕಮಿಟ್ಮೆಂಟ್. ಅವ್ರಂದರೆ ಎಷ್ಟೇ ಬ್ಯುಸಿ ಇದ್ದರೂ ನಾವೆಲ್ಲ ಫೈಟ್ ಮಾಡಿ ಟಯರ್ಡ್ ಆಗ್ತಿದ್ವಲ್ಲ, ಇವಾಗ ಪ್ಯಾಕಪ್ ಆದರೂ ಕೂಡ ಹೋಗಿ ಮಲ್ಗೋಣ ಚಾನ್ಸೇ ಇಲ್ಲ. ಯಾವ ಲೆವೆಲಿಗೆ ಅಂದರೆ ಇವತ್ತು ನಾನು ವರ್ಕೌಟ್ 8 ಗಂಟೆಗೆ ಮಾಡಲೇಬೇಕು, ಎಷ್ಟೇ ಸುಸ್ತಾಗಲಿ ಏನಾಗಲಿ. ಒಂದು ದಿವಸ ತಪ್ಪಿಸೋವಂಥದ್ದು ಏನಿಲ್ಲ. ಮತ್ತೆ ಅವ್ರ ಸ್ಟೆಮಿನಾ ಎಲ್ಲ ಬ್ಯೂಟಿಫುಲ್. ಫಸ್ಟ್ ಕಾಂತಾರ ಏನ್ ಬಂತಲ್ಲ ಅದ್ರಲ್ಲೂ ಕೂಡ ಈ ಕಂಬಳದ ಇದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಸಲ ಟ್ರಯಲ್ ಮಾಡಿದ್ದಾರೆ. ಅದ್ರಲ್ಲಂತೂ ಯಪ್ಪ ಅದು ರಿಯಲ್ ಕಂಬಳ ಓಡಿಸ್ತಾರಲ್ಲ ಅವ್ರಿಗಿಂತ ಚೆನ್ನಾಗಿ ಓಡಿಸಿದ್ರು ಅಲ್ಲ. ಅವ್ರು ಬಿಡಿ, ಅವರು ತುಂಬ ಎಫರ್ಟ್ ಆಗ್ತಾರೆ, ಎಲ್ಲರ ಮೇಲೂ ಗೌರವ ಇದೆ. ಬಟ್ ಅಂದರೆ ಆ ಲೆವೆಲಿಗೆ ಅಂದರೆ ಯಾರೋ ಗೊತ್ತಿರೋರು ಓಡಿಸ್ತಾ ಇದ್ದಾರೆ. ಅಂದರೆ ಟ್ರೈನಿಂಗ್ ಆಗಿತ್ತು ಬಿಫೋರ್. ನಮ್ಮ ಬೈಂದೂರಲ್ಲೇ ಅಲ್ಲಿ ಎಲ್ಲದು ಬಾಳಂಬಳ್ಳಿ ಅಂತ ಅಲ್ಲಿ ಟ್ರೈನಿಂಗ್ ಮಾಡಿದ್ದು, ನಿಮಗೆ ಗೊತ್ತಿರುತ್ತೆ. ಖಂಡಿತ, ನಮ್ದೇ ಊರು, ನಮ್ಮ ಸುತ್ತಮುತ್ತ ಏರಿಯಾಗಳು, ನಮ್ಮ ಗ್ರಾಮಕ್ಕೆ ಸೇರಿದಂತ ಊರು ಬಾಳಂಬಳ್ಳಿ. ಇನ್ನು ಕಾಂತಾರದಲ್ಲಿ ರಿಷಬ್ ಅವ್ರನ್ನ ನೋಡಿದಾಗ ಎಷ್ಟೋ ಜನರಿಗೆ ಅನ್ಸಿದೆ ರಿಷಬ್ ಇಂಡಸ್ಟ್ರಿನ ಆಳ್ಲಿಕ್ಕೆ ಹುಟ್ಟಿದಾರೇನೋ ಅನ್ನುವಷ್ಟು ಮಟ್ಟಿಗೆ ಟಾಕ್ ಕೂಡ ಕೇಳಿ ಬಂದಿತ್ತು. ಅಂದ್ರೆ ಆಕ್ಟಿಂಗ್ ಅಂದ್ರೆ ರಿಷಬ್ ಅಪ್ಪ, ಡೈರೆಕ್ಷನ್ ಅಂದ್ರೆ ರಿಷಬ್ ಅಪ್ಪ ಅನ್ನೋ ಮಟ್ಟಿಗೆ ಆ ಫೀಲ್ನ ಜನರಿಗೆ ಕ್ರಿಯೇಟ್ ಮಾಡಿದ್ರು ರಿಷಬ್ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಕಾಂತಾರವನ್ನ
ರಿಷಬ್ ಸರ್ ಬಿಟ್ಟು ಇನ್ಯಾರಾದ್ರೂ ಅದಕ್ಕೆ ಮಾಡ್ಬೋದು ಆ ಕ್ಯಾರೆಕ್ಟರ್ ಅನ್ಸುತ್ತಾ? ಆ, ಅಲ್ಲ, ನನಗೆ ಥಾಟೇ ಬಂದಿಲ್ಲ ಇನ್ನು. ಬೇರೆಯವ್ರು ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಆ ಜಾಗದಲ್ಲಿ. ಅದನ್ನು ಅವ್ರು ಬಿಟ್ಟು ಬೇರೆ ಯಾರು ಮಾಡಿದ್ರು ನನಗೆ ಇಷ್ಟು ಮನಸ್ಸಿಗೆ ಹತ್ರ ಆಗ್ತಿತ್ತೇನೋ ಇಲ್ಲ ಗೊತ್ತಿಲ್ಲ. ಬಟ್ ಅಣ್ಣನ್ ಬಿಟ್ಟು ಬೇರೆ ಯಾರನ್ನು ಆ ಪೊಸಿಷನಲ್ಲಿ ನಾನು ನೋಡಕ್ಕೆ ಇಷ್ಟಪಡಲ್ಲ. ನೋಡಕ್ಕೂ ಕಷ್ಟ ಅಲ್ಲ? ಅಂದ್ರೆ ಕಷ್ಟ ಆಗುತ್ತೆ. ಅವ್ರದ್ದೇ ಕತೆ, ಮತ್ತೆ ಅಲ್ಲಿ ಅವರಿಗೆ ಮಣ್ಣಿನ ಕತೆ ಅವ್ರಿಗೆ ಗೊತ್ತಿರೋ ಕತೆ ಆಗಿದ್ರಿಂದ ಅಂದ್ರೆ ಹೊರಗಡೆ ಬಂದು ಮಾಡೋಕ್ಕಿಂತ ಅದು ಅಣ್ಣನೇ ಮಾಡಿದ್ರೆ ಸೂಟ್ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಖಂಡಿತ ಅಲ್ಲ, ಮೂವಿ ನೋಡಿದವ್ರು ಎಷ್ಟೋ ಜನರಿಗೆ ಅದಕ್ಕೆ ಅದೇ ಒಪಿನಿಯನ್ ಕ್ರಿಯೇಟ್ ಯಾಕಂದ್ರೆ ಇಲ್ಲಿಂದ ಕಲ್ಚರು ಟ್ರೆಡಿಷನ್ನು ಅಂದ್ರೆ ಅದು ನಮಗೆ ಗೊತ್ತಿರೋ ಅಂದ್ರೆ ಇಲ್ಲಿನ ಕಲ್ಚರೇ ಬೇರೆ, ಮತ್ತೊಂದು ಡಿಸ್ಟಿಕ್ ಪಾಸ್ ಆಗೋಕ್ಕೂ ಮತ್ತೊಂದು ಕಲ್ಚರೇ ಬೇರೆ. ಅವ್ರವ್ರ ಡಿಸ್ಟಿಕಲ್ಲಿ ಅವ್ರವ್ರ ಕಲ್ಚರ್ ಇರುತ್ತೆ. ಅಂದ್ರೆ ಅವರಿಗೆ ನಮ್ದು ಇದ್ರದ್ದು ಕಲ್ಚರ್ ಒಂದು ಅಷ್ಟು ಐಡಿಯಾ ಇರಲ್ಲ. ಬಟ್ ರೆಸ್ಪೆಕ್ಟ್ ಇರುತ್ತೆ, ಭಕ್ತಿ ನಂಬಿಕೆ ಎಲ್ಲ ಇರುತ್ತೆ. ಹಾಗಾಗಿ ನಮ್ಮ ಕಲ್ಚರನ್ನ ನಾವೇ ಮಾಡಿದಾಗ ಅದಕ್ಕೆ ಸ್ವಲ್ಪ ಅಲ್ಲಿಗೆ ಹೇಗೆ ನಡ್ಕೋಬೇಕು ರೀತಿ ರಿವಾಜುಗಳೆಲ್ಲ ಇರುತ್ತಲ್ಲ. ಹಾಗಾಗಿ ನನಗೆ ಅದೇ ಹೇಳೋದಲ್ಲ, ನನ್ನ ಥಾಟ್ ಅವ್ರು ಬಿಟ್ಟು ಬೇರೆ ಯಾರೂ ಬಂದಿಲ್ಲ. ಇನ್ನು ಕಾಂತಾರದಲ್ಲಿ ಬಳಸಿದಂಥ ಅಂದರೆ ಮಾತನಾಡಿದಂತಹ ಭಾಷೆ ಆ ಕಡೆ ಮಂಗಳೂರು ಅಥವಾ ಕುಂದಾಪುರನೋ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್, ಒಂದಿಷ್ಟು ಟಾಕ್ಗಳು. ಕುಂದಾಪುರದಲ್ಲಿ ಶೂಟ್ ಆಗ್ತಾ ಇತ್ತು, ಕುಂದಾಪುರದ ಕಲ್ಚರಪ್ಪ, ಆದರೆ ಎಲ್ಲೋ ಮಂಗಳೂರು ಭಾಷೆಯನ್ನು ಬಳಸಿದ್ರು, ಜನರಿಗೆ ಅರ್ಥ ಆಗೋದಕ್ಕೆ ಅದು ರೀಚ್ ಮಾಡಲಿಕ್ಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಭಾಷೆ ಕಥೆನೇ ಅವಾಗ ಅಲ್ಲ, ಕರಾವಳಿ ಕಥೆ ಆಗಿರೋದ್ರಿಂದ ಒಂದಿಷ್ಟು ಕನ್ಫ್ಯೂಷನ್ಗಳಂದ್ರೆ ಕೆಲವರಿಗೂ ಅರ್ಥ ಆಗದ ಆ ಥರ ಪೊಸಿಷನ್ ಇರುತ್ತೆ. ಬಟ್ ಕತೆ ನಮ್ಮ ಕರಾವಳಿದೆ ಆದ್ರಿಂದ ಹಚ್ಚ ಕನ್ನಡ ಮಾತಾಡ, ಅಂದ್ರೆ ಮಂಗಳೂರು ಕನ್ನಡ ಅಂತಲ್ಲ, ಹಚ್ಚ ಮಿಕ್ಸಿಂಗ್. ಯಾಕಂದ್ರೆ ಡೈರೆಕ್ಟ್ ಪೂರ್ತಿ ಕುಂದಾಪುರ ಕನ್ನಡ ಮಾತಾಡಿದ್ರೆ ಅಷ್ಟು ಈಸಿಯಾಗಿ ಜನರಿಗೆ ರೀಚ್ ಆಗಲ್ಲ. ಆಮೇಲೆ ಕತೆನೂ ಸ್ವಲ್ಪ ತುಂಬಾ ರಿಸರ್ಚ್ ಮಾಡಿ ಬರ್ದಿರೋದಲ್ಲ, ಹಾಗಾಗಿ ಯಾವ ಕನ್ನಡ ಅನ್ನೋ ಮುಖ್ಯ ಅಲ್ಲ, ನಮಗೆ ಕತೆ ಜನರಿಗೆ ರೀಚ್ ಆಗೋದು ಮುಖ್ಯ. ಓಕೆ, ಇನ್ನು ಕಾಂತಾರ ಸೆಟ್ ಅಲ್ಲಿ ಸಾಕಷ್ಟು ಜನರು ಅಂದ್ರೆ ಒಂದ್ ರೀತಿಯಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಎಷ್ಟೋ ಜನರಿಗೆ ಕೆಲಸ ಸಿಕ್ತು, ಅದರಿಂದ ಎಷ್ಟೋ ಜನರಿಗೆ ಅವಕಾಶಗಳು ಸಿಕ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಬದುಕು ಸಿಕ್ತು ಮೇಡಮ್, ನನಗೊಂದು ಬದುಕಾಯ್ತು. ಏನೋ ಅನ್ಕೊಂಡಿದ್ದೆ ಜೀವನದಲ್ಲಿ ಏನೋ ಆಗ್ಬೇಕು, ಸ್ಪೋರ್ಟ್ಸಿಂದ ಬಂದು ಎಲ್ಲೋ ಬಂದು ದೇವ್ರ ಅಣ್ಣನ ಹತ್ರ ಒಂದು ಬದುಕುವಂಥ ಅವಕಾಶ ಸಿಕ್ತು. ಅಣ್ಣನ ಜೊತೆ ಹಿಂಗೆ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಒಂದಿಷ್ಟು ಜನ ಪರಿಚಯ ಆದರು, ಒಂದಿಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ. ಕಾಂತಾರ ಅನ್ನೋ ಒಂದು ದೊಡ್ಡ ಕನಸಲ್ಲಿ ನಾನು ಒಂದು ದೊಡ್ಡ ವರ್ಲ್ಡಲ್ಲಿ ನಾನು ಒಬ್ಬ ಆಗಿದ್ದೆ. ಅದು ನನ್ನ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಅಥವಾ ನಮ್ಮ ಹಿಂದಿನವರು ಅಥವಾ ನನ್ನ ಸುತ್ತಮುತ್ತದವರ ಆಶೀರ್ವಾದನೋ ಗೊತ್ತಿಲ್ಲ, ಇಲ್ಲಿ ತನಕ ತಂದು ನಿಲ್ಲಿಸಿದೆ. ಇನ್ನು ಇದನ್ನ ಉಳಿಸ್ಕೊಂಡು ಹೋಗ್ತೀನಿ, ಇನ್ನು ಅದ್ಭುತವಾದ ಸಿನಿಮಾಗಳು ಮಾಡ್ತೀನಿ. ಓಕೆ, ಖುಷಿ ಇದೆ ಒಟ್ಟಿನಲ್ಲಿ? ತುಂಬಾ ಅಲ್ಲ, ಅದು ಹೇಳಕ್ ಆಗದಿರೋಷ್ಟು ಖುಷಿ ಇದೆ. ಎಸ್, ಕಾಂತಾರ ರಿಲೀಸ್ ಆದ ನಂತರ ಫಸ್ಟ್ ಒನ್ ಇರ್ಬೋದು ಅಥವಾ ಈಗ ಚಾಪ್ಟರ್ 1 ಇರ್ಬೋದು, ರಿಲೀಸ್ ಆದ ನಂತರ ಒಂದಿಷ್ಟು ಜನ ದೈವದ ಬಗ್ಗೆ ಅನುಕರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಸ್ತೆಗಳಲ್ಲಿ ವೇಷ ಹಾಕೊಂಡು ಕುಣಿತ ಮಾಡೋದು, ಏನಾದ್ರೂ ಒಂದು ವಿಶೇಷ ಏನಾದ್ರೂ ಕಾರ್ಯಕ್ರಮ ನಡೀತಿದ್ರೆ ದೈವದ ವೇಷ ಹಾಕುವಂಥದ್ದು, ಆಮೇಲೆ ಒಂದ್ ರೀತಿಯಲ್ಲಿ ಆ ದೈವದ ಅನುಕರಣೆ ರೀತಿ ಕೂಗುವಂಥದ್ದು, ಆ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಮೇಡಮ್, ಅದ್ರ ಬಗ್ಗೆ ಅಣ್ಣನು ಎಲ್ಲ ಇಂಟರ್ವ್ಯೂವಲ್ಲೂ ಎಲ್ಲ ಫಂಕ್ಷನಲ್ಲೂ ಹೇಳಿದ್ದಾರೆ, ಮಾಡಬೇಡಿ, ಅದು ನಮ್ಮ ನಂಬಿಕೆ, ಅದಕ್ಕೆ ಧಕ್ಕೆ ತರಬೇಡಿ. ಅದು ಎಷ್ಟೇ ಹೇಳಿದ್ರು ಅವ್ರು ಮಾಡ್ತಾರೆ. ಅಂದರೆ ಅದು ಅವರು ತಿಳ್ಕೊಬೇಕು ಅದನ್ನು. ಅವ್ರು ಈಗ ನಾವು ಕಾಂತಾರ ಅಣ್ಣ ಮಾಡಿರೋ ಉದ್ದೇಶ ಏನಂದರೆ ಅದರಿಂದ ಒಳ್ಳೇದಾಗಬೇಕೆ ಹೊರತು ಕೆಟ್ಟದ್ದಲ್ಲ. ಅವರು ಅದರಿಂದ ಒಳ್ಳೇದು. ನಮ್ಮ ಸಿನಿಮಾದಲ್ಲಿ ನೀವು ಎಲ್ಲರೂ ಒಂದು ಸಣ್ಣ ಇದ್ರಲ್ಲೂ ಎಲ್ಲೂ ನೆಗೆಟಿವ್ ಇಲ್ಲ, ಅಷ್ಟೂ ನೀಟಾಗಿ ರಿಸರ್ಚ್ ಮಾಡಿರೋದು. ಒಂದು ಕೆಟ್ಟದ ರೀತಿಯಲ್ಲಿ ಏನೂ ತೋರಿಸಿಲ್ಲ, ಯಾವುದಕ್ಕೂ ಅಪಮಾನ ಈ ಥರ ಆಗೋ ಥರ ಏನೂ ಮಾಡಿಲ್ಲ. ಬಟ್ ಅವ್ರನ್ನ ಅಷ್ಟು ಸಿನಿಮಾದ ಲಾಸ್ಟಲ್ಲೂ ಹಾಕಿದ್ದಾರೆ. ಮತ್ತು ಅಣ್ಣನೂ 3-4 ಕಡೆ ಹೇಳಿದ್ದಾರೆ, ಈ ಥರ ಎಲ್ಲ ಮಾಡಬೇಡಿ, ನಮ್ಮ ನಂಬಿಕೆಗೆ ಧಕ್ಕೆ ಆಗುತ್ತೆ ಅಂತ. ಆದರೂ ಮಾಡ್ತಾರೆ, ಎಲ್ಲೆಲ್ಲೋ ಮಾಡ್ತಾರೆ. ಹೈದ್ರಾಬಾದಲ್ಲಿ ಅಲ್ಲೆಲ್ಲ ಲಾಸ್ಟ್ ಟೈಮ್ ಎಲ್ಲೋ ಮಾಡಿದರು. ನಾವು ಅವರಿಗೆಲ್ಲ ಮೆಸೇಜ್ ಮಾಡಿ ಆಮೇಲೆ ಅದೆಲ್ಲ ವೀಡಿಯೋ ಎಲ್ಲ ತೆಗೆದ್ರು. ಆಮೇಲೆ ಆ ಥರ ಮಾಡಲ್ಲ ಅಂತ ಹೇಳಿದ್ರು. ಪಾಪ ಅವರಿಗೂ ಏನೋ ಎಕ್ಸೈಟ್ಮೆಂಟಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ, ಈ ಥರ ಮಾಡಿದ್ರೆ ಫೇಮಸ್ ಆಗಿಬಿಡ್ತೀವಿ ಅನ್ನೋದು. ಬಟ್ ಅದು ನಮ್ಮವ್ರಿಗೆ ತುಂಬ ಬೇಜಾರಾಗುತ್ತೆ. ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡಿದ್ರೆ ಎಷ್ಟೋ ಜನ ಅದನ್ನೇ ಮಾಡ್ತಾ ಇದ್ರು. ಬ್ಲೇಮ್ ಅಂದ್ರೆ ಆಗೋದಾಗಿರ್ತಾ ಇತ್ತು ಬೇರೆ ಕಡೆ ಅನುಕರಣೆ, ಅದನ್ನ ಬ್ಲೇಮ್. ಬಟ್ ಯಾವತ್ತು ಈ ತರ ಎಲ್ಲ ಮಾಡಿದಾಗ ಇದರಿಂದ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋ ಥಾಟ್ ಅಷ್ಟೇ ಬಿಟ್ರೆ ಬೇರೆ ಏನು ಇರಲ್ಲ. ಅದನ್ನ ನಮ್ಮವರು ನಿಮ್ಗೆ ಗೊತ್ತು, ನಾನೇನೆ. ಖಂಡಿತ ನಿಜ. ಕಾಂತಾರದ ರಿಲೀಸ್ ಆದ ನಂತರ ಒಂದಿಷ್ಟು ಬೇರೆ ಬೇರೆ ಬದಲಾವಣೆಗಳಾಯ್ತು ಕರಾವಳಿಯಲ್ಲಿ. ಯಾಕಂದ್ರೆ ದೈವದ ಏನು ವೇಷ ಹಾಕ್ತಾ ಇದ್ರು, ನಿಜವಾದ ವೇಷ ಹಾಕ್ತಾ ಇದ್ರು. ಆಮೇಲೆ ದೈವದ ಚಾಕ್ರಿಯನ್ನ ಯಾರು ಮಾಡ್ತಾ ಇದ್ರು ಅವರಿಗೆ ಒಂದು ಮಾಶಾಸನ ನೀಡಬೇಕು ಅನ್ನುವಂಥದ್ದೆಲ್ಲ ಬಂತು. ಈ ತರ ಪಾಸಿಟಿವಿಟಿ ಚೇಂಜಸ್ ಆದಾಗ ಹೇಗೆ ಅನ್ಸುತ್ತೆ ಅದನ್ನ ನೋಡಿ ನೀವು? ಯಾಕಂದ್ರೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲ, ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ದೈವ ಚಾಕ್ರಿ ಮಾಡೋರೆಲ್ಲ ಅದ್ರ ಬಹಳ ತುಂಬಾ ಒಳ್ಳೆಯವರು. ಮತ್ತೆ ಅವರಿಗೆ ಇದು ಬಿಟ್ಟು ಬೇರೆ ಪ್ರಪಂಚ ಇಲ್ಲ.
ಅಂದರೆ ಅವ್ರ ಮನಸ್ಥಿತಿ ಆಗಲಿ ಅವರೆಲ್ಲ ತುಂಬ ಒಳ್ಳೆಯವರು. ಅವರಿಗೆಲ್ಲ ಒಳ್ಳೇದಾಗಬೇಕು. ಯಾರು ಈಗ ನೀವೇ ಈಗ ನಿಮಗೆ ನಿಮ್ಮ ಪಕ್ಕದಲ್ಲಿರೋ ಫ್ರೆಂಡ್ಸಿಗೆ ಏನಾದ್ರು ಒಳ್ಳೇದಾದ್ರೆ ನಿಮ್ಮಷ್ಟು ಖುಷಿ ಪಡೋರು ಯಾರಿದ್ದಾರೆ? ಓಕೆ, ನಮ್ಮ ಕೈಲಿ ಮಾಡೋಕ್ಕಾಗದಿದ್ರು ಬೇರೆ ಯಾರು ಮಾಡಿದಾಗಲೂ ಖುಷಿ ಆಗುತ್ತೆ. ದೇವ್ರು ಒಳ್ಳೇದು ಮಾಡಲಿ ಅನ್ನೋ, ನಾವು ದೇವ್ರ ಹತ್ರ ದೇವ್ರು ಒಳ್ಳೇದು ಮಾಡಂತ ಕೇಳ್ತೀವಿ ಅಷ್ಟೇ. ಹಂಗೆ ಅವರಿಗೂ ದೇವ್ರು ಒಳ್ಳೇದು ಮಾಡಲಿ ಅನ್ನೋ ಥಾಟ್. ಅವ್ರಿಗೆ ಇದೆಲ್ಲ ಮಾಡಿದಾಗ ಭಾಳ ಅಬ್ವಿಯಸ್ಲಿ ಎಲ್ರಿಗೂ ಖುಷಿ ಆಯ್ತು, ನಮ್ಮ ತಂಡದವರಿಗಂತೂ ಎಲ್ರಿಗೂ ಖುಷಿ ಆಯ್ತು. ಇನ್ನು ಪ್ರಗತಿ ಮೇಡಮ್ ವಿಚಾರ ಮಾತಾಡೋದಾದ್ರೆ ಜಾಸ್ತಿ ಸೆಟ್ ಅಲ್ಲೇ ಇದ್ರು, ಜಾಸ್ತಿ ಅಲ್ಲ ಫುಲ್ ಸೆಟ್ ಅಲ್ಲೇ ಇದ್ರು. ಓಕೆ, ಒಂದು ಲೇಡಿ ಆಗಿ ಅಷ್ಟೊಂದು ಹಗಲು ರಾತ್ರಿ ನಾನು ಹೇಳ್ತೀನಿ ಕೇಳಿ ಅಕ್ಕನ ಬಗ್ಗೆ. ಅಕ್ಕ ಆ ಕಾಸ್ಟ್ಯೂಮಿಗೆ 1.5 ವರ್ಷ ರಿಸರ್ಚ್ ಮಾಡಿದ್ದಾರೆ. 1.5 ವರ್ಷ ರಿಸರ್ಚ್ ಮಾಡಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ, ಅಂದರೆ ನೀವು ಅಲ್ಲಿ ನೋಡಿ ಪ್ರತಿಯೊಂದು ಕ್ಯಾರೆಕ್ಟರ್ ಕಿವಿಗೆ ಹಾಕೋದು, ಮೂಗಿಗೆ ಹಾಕೋದು, ನಂದೇ ನೋಡಿ ಮೂಗಿಗೆ ಹಾಕೋದು, ಪ್ರತಿಯೊಂದನ್ನು ಅವರೇ ಡಿಸೈನ್ ಮಾಡಿರೋದು. ಮತ್ತು ಪ್ರತಿಯೊಂದು ಕ್ಯಾರೆಕ್ಟ್ರಿಗೆ ಅವರೇ ಮಾಡಿರೋದು. ಅಷ್ಟು ಕ್ಯಾರೆಕ್ಟ್ರಿಗೂ ಯಾವ ಲೆವೆಲಿಗೆ ರಿಸರ್ಚ್ ಮಾಡಿದ್ರು ಅಂದರೆ, ಅವರು ನಾವು ಮನೆಗೆ ಹೋದರೂ ಅಕ್ಕ ಬರ್ತಿದ್ದಿದ್ದೆ ಲೇಟು. ಅಷ್ಟು ಕಮಿಟ್ಮೆಂಟ್ ಕೆಲಸದ ವಿಚಾರದಲ್ಲಿ. ಆಮೇಲೆ ನಿಮಗೆ ಅಥೆಂಟಿಕ್ ಟ್ರೈಬ್ಗಳು ಹೆಂಗೆ ಕಾಣಿಸ್ತಾರೆ ಅಂದರೆ, ನಿಮಗೆ ನನ್ನೆಲ್ಲರ ಕಾಡಿಗೆ ತೊಗೊಂಡೋದ್ರೆ ನಾನು ಕಾಡು ಮನುಷ್ಯನೇ ಅಂತಾರೆ. ಆ ಲೆವೆಲಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು. ಇವನ್ ಬಟ್ಟೆಲಾಗಲಿ, ನಾವು ಹಾಕುವಂಥ ಆಕ್ಸೆಸರೀಸ್ ಆಗಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದರು ಪ್ರಗತಿಯಾಗಿ. ಮತ್ತು ಸೆಟ್ಟಲ್ಲಿ ಬೆಳಗ್ಗೆ ಅವರು ಎಲ್ಲ ರೆಡಿಯಾಗಿ ಅವ್ರ ಫೋಟೋ ನೋಡಿ, ಫೋಟೋ ಅಪ್ರೂವ್ ಆದ್ರ ಮೇಲೆ ಹೋಗಬೇಕು. ಅಂದರೆ ಇಲ್ಲ ಸ್ಯಾಟಿಸ್ಫ್ಯಾಕ್ಷನೇ ಇರಲ್ಲ ಅವರಿಗೆ ಆ ಥರ. ಆಮೇಲೆ ಸೆಟ್ಟಲ್ಲಿ ಶೂಟ್ ಆಗಬೇಕು ಅಷ್ಟೇ, ಏನು ಸರಿ ಮಾಡ್ತಾ ಇರ್ತಾರೆ ಬಂದು, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಆ ಥರ. ರಿಷಬ್ ಸರ್ ಅಂತಲ್ಲ, ಎಲ್ಲರನ್ನೂ ಪ್ರತಿ ಕ್ಯಾರೆಕ್ಟರ್ಗೂ ಅವರೇ ಮಾಡಿದ್ದು, ಅಕ್ಕನೇ ಮಾಡಿದ್ದು. ಓಕೆ, ಇನ್ನು ರಿಷಬ್ ಸರ್ದು ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ತಾತನ ಕ್ಯಾರೆಕ್ಟರ್ ಯಾರಿಗೂ ಕೂಡ ಗಮನಿಸಿದ್ರು, ಎಷ್ಟೇ ಅಬ್ಸರ್ವ್ ಮಾಡಿದ್ರು, ಅಂದ್ರೆ ಗೊತ್ತಾದ ಮೇಲೂ ರಿಷಬ್ ಸರೇ ಹಾಕಿದ್ದು ಅಂತ ಗೊತ್ತಾದ ಮೇಲೂ ಅದನ್ನ ಅಬ್ಸರ್ವ್ ಮಾಡಿದ್ರು ಕೂಡ ಅಷ್ಟು ಈಸಿಯಾಗಿ ಕಂಡುಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಆ ಕ್ಯಾರೆಕ್ಟರ್ ಅಲ್ಲಿ ಅವರು ಇನ್ವಾಲ್ವ್ ಆಗಿರುವಂತದ್ದು. ಇನ್ನು ಆ ಮೇಕಪ್ ಕೂಡ ಅಷ್ಟೇ ಚಂದ ಅವ್ರಿಗೆ ಹೋಲಿಕೆ ಆಗಿರೋ. ಮೇಕಪ್ ರಾತ್ರಿ ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 10 ಗಂಟೆಗೆ ಮುಗಿಯುತ್ತೆ. ಓ ಮೈ ಗಾಡ್. ಓಕೆನಾ? ಏನು ತಿನ್ನಂಗಿಲ್ಲ, ಏನು ತಿನ್ನಕ್ಕಾಗಲ್ಲ, ಬರೀ ನೀರಷ್ಟೇ ಅಥವಾ ಎಳ್ನೀರು, ಏನೂ ಇಲ್ಲ. ಅಷ್ಟೊತ್ತಾಗತ್ತೆ ಆ ಮೇಕಪ್ ಮಾಡೋಕ್ಕೆ. ಅದು ಕಾಸ್ಮೆಟಿಕ್ಸ್ ಎಲ್ಲ ಆಗಿದೆ. ಅದರಲ್ಲಿ ಹೋಗಿ ಮತ್ತು ಇದೇನು ಮೂಮೆಂಟ್ ಆಗಲ್ಲ, ಅದರಲ್ಲಿ ಹೋಗಿ ಅದು ಕುಣಿತಾ ಆ್ಯಕ್ಟಿಂಗ್ ಮಾಡಬೇಕು. ಯಾವ ಲೆವೆಲಿಗೆ ಇನ್ವಾಲ್ವ್ ಆಗಿದ್ರು ಅಂದರೆ, ಅವರು ನೋಡ್ತಾ ಕೆಲವೊಂದನ್ನು ಅವರು ನೋಡಿದ್ರೆ ಅಂದರೆ ಈ ಥರನೂ ಮಾಡ್ಬೋದು ಮನುಷ್ಯನ ಕೈಯಲ್ಲಿ. ನಿಜವಾಗ್ಲೂ ಎಷ್ಟೋ ಜನರ ಆಕ್ಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡೋರ್ಗಿರ್ಬೋದು, ಅಥವಾ ನೆಕ್ಸ್ಟ್ ಏನಾದ್ರೂ ಒಂದು ಆಕ್ಟಿಂಗ್ ತಗೊಂತೀವಿ ಅಂದ್ರೆ ಅವ್ರಿಗೊಂದು ಇನ್ಸ್ಪಿರೇಷನ್ ಅನ್ನೋ ರೀತಿಯಲ್ಲಿ. ಮೇಡಮ್ ನನ್ನೇ ತಗೊಳ್ಳಿ, ನಾನು ಯಾವ ಥಿಯೇಟ್ರಿಗೆ ಹೋಗಿಲ್ಲ, ನಾನು ಏನು ಮಾಡಿರಲಿಲ್ಲ. ನನ್ನನ್ನು ತಗೊಬಂದು ಹರಿಕಥೆಯಲ್ಲಿ ಗಿರಿಕಥೆಯಲ್ಲಿ ಅವ್ರ ಪಕ್ಕದಲ್ಲಿ ಒಂದು ರೋಲ್, ಸರಿಸಮನ ರೋಲ್ ಕೊಡ್ತಾರೆ. ಅಂದರೆ ಅವರಿಗೊಂದು, ಅಂದರೆ ಅಣ್ಣನಿಗೆ ಏನು ಯಾರು ಕೈಲಿ ಬೇಕಾದ್ರೂ ಮಾಡಿಸ್ತಾರೆ ಅವ್ರು ಆ್ಯಕ್ಟಿಂಗ್. ಅಂದರೆ ಆ ಒಂದು ಇದಿದೆ, ಶಕ್ತಿ ಇದೆ ಅವ್ರ ಹತ್ರ. ಆಬ್ವಿಯಸ್ಲಿ ಅಂದರೆ ಭಯ ಪಡಿಸಲ್ಲ ಯಾರಿಗೂ, ಖುಷಿ ಆಗುತ್ತೆ ಅವ್ರ ಜೊತೆ ಅವ್ರು ಕಲಿಸೋಂಥ ರೀತಿ. ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಲ್ಲ, ನನಗೆ ಒಂದು ಮಾತು ಹೇಳಿದ್ರು, ಮಗ ಆ್ಯಕ್ಟಿಂಗ್ ಅಂದರೆ ಇಷ್ಟೇ, ನಾನು ನಿನಗೇನು ಮಾತಾಡ್ತೀನಿ, ನೀನು ನನಗೆ ಏನು ರಿಯಾಕ್ಟ್ ಮಾಡ್ತೀಯ ಅದೇ ಆ್ಯಕ್ಟಿಂಗ್. ಆ್ಯಕ್ಷನ್ ರಿಯಾಕ್ಷನ್ ಅಷ್ಟೇ ಆ್ಯಕ್ಟಿಂಗ್. ಈಗ ನಾನು ನಿನಗೇನು ಕೇಳಿದ್ರೆ ಎಂತ ಅದೇ ಆ್ಯಕ್ಟಿಂಗ್. ಆ ಥರ ಈ ಥರದಿಂದ ಶುರುವಾಗಿದ್ದು. ಅದೇ ಹೇಳಿದ್ನಲ್ಲ, ನನ್ನಂತವ್ರು 1000 ಜನ ಇದ್ದಾರೆ ಅವರಿಂದ ಬದುಕು ಕಟ್ಕೊಂಡವ್ರು. ಅಂದ್ರೆ ಒಂದು ರೀತಿಯಲ್ಲಿ 90% 85 ಮೇಲಿರೋರ್ನ ತಗೊಂಡ್ಬಂದು 100% ರಿಸಲ್ಟ್ ತೋರ್ಸೋ ಕಾಲೇಜ್ಗೂ 0 ಇಂದ ಫೈಲ್ ಆಗೋ ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ರಿಸಲ್ಟ್ 100% ತೋರಿಸೋ ರೀತಿಯಲ್ಲಿ ರಿಷಬ್ ಸರ್ ವರ್ಕ್ ಮಾಡಿದ್ರು ಅಂತ. ಓಕೆ, ಇನ್ನು ಕಾಂತಾರ ರಿಲೀಸ್ ಆದ ನಂತರ ಒಂದಿಷ್ಟು ಕಾಂಟ್ರವರ್ಸಿಗಳು ಎಲ್ಲಾ ವಿಚಾರದಲ್ಲೂ ಆಗೋದು ಕಾಮನ್. ಆದ್ರೆ ಕಾಂತಾರದಲ್ಲಿ ವಿಚಾರದಲ್ಲಿ ಶೆಟ್ರು ಟೀಮಲ್ಲಿ ಏನೋ ಬಿರುಕು ಮೂಡಿದೆ. ಶೆಟ್ರು ಟೀಮಲ್ಲಿ ಏನೋ ಒಂದು ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಕಾಂಟ್ರವರ್ಸಿ. ನೀವು ಅವ್ರ ಜೊತೆಲೇ ಇರೋದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಆತರ? ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಮೊದಲು ಹೆಂಗಿದ್ದಾರೆ ಈಗಲೂ ಹಂಗೆ ಇದ್ದಾರೆ. ಅದ್ರಲ್ಲಿ ಏನೂ ಇಲ್ಲ, ಏನು ಚೇಂಜಸ್ ಇಲ್ಲ. ಅದು ಯಾಕೆ ಹೇಳ್ತಾರೋ ಗೊತ್ತಿಲ್ಲಪ್ಪ. ನಾನು ಎಲ್ಲರೂ ಬಂದು ಮಾತಾಡ್ತಾರೆ, ಎಲ್ಲರೂ ಮೊದ್ಲು ಹೆಂಗಿದ್ರು ಹಂಗೆ ಇದ್ದಾರೆ ಈಗಲೂ. ಅಷ್ಟೇ ಸಪೋರ್ಟ್ ಇದೆ, ಅಷ್ಟೇ ಖುಷಿ ಅಷ್ಟೇ. ಅಂದ್ರೆ ಎಲ್ಲರೂ ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಅದನ್ನ ಜನಗಳು ಈ ತರ ಅಂದ್ರೆ ಪಾಪ ಅವರಿಗೂ ಅಷ್ಟೇ ಎಲ್ಲ ಒಟ್ಟಿಗೆ ನೋಡಿದೆ. ಅಂದರೆ ಇವರು ನಾವು 3 ವರ್ಷ ಕುಂದಾಪುರಕ್ಕೆ ಬಂದ್ವಿ ಕಾಂತಾರ. ರಕ್ಷಿತಣ್ಣ ರಿಚರ್ಡ್ ಆಂಟೋನಿ ಬರೀತಾ ಇದ್ದಾರೆ, ರಾಜ್ ಶೆಟ್ರು ಶೂಟಿಂಗಲ್ಲಿದ್ದಾರೆ, ಪ್ರಮೋದ್ ಅಣ್ಣ ಶೂಟಿಂಗಲ್ಲಿದ್ದಾರೆ. ಎಲ್ಲ ಒಟ್ಟು ಸೇರ್ತಿಲ್ಲಲ್ಲ, ಹಾಗಾಗಿ ಎಲ್ಲ ಆ ಥರ ಥಿಂಕ್ ಮಾಡ್ತಿದ್ದಾರೆ. ಬಿಟ್ಟರೆ ಎಲ್ಲರೂ ಹಂಗೆ ಇದ್ದಾರೆ, ಆರಾಮಾಗಿದ್ದಾರೆ. ಓಕೆ, ಇನ್ನು ರಾಜ್ಬಿ ಸರು ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಬಡವರು ಮಕ್ಕಳು ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇದ್ದೋನು ಬೆಳೆಯೋದು ಇಂಪಾರ್ಟೆಂಟು ಅಂತ. ಆ ಮಾತನ್ನ ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ನಾನು ಇದಕ್ಕೇನು ಹೇಳಲ್ಲ. ಅಲ್ಲ, ಟ್ಯಾಲೆಂಟ್ ಎರಡೂ ಇಬ್ಬರು ಬೆಳಿಬೇಕನ್ಸುತ್ತೆ. ಅಂದರೆ ಬಡವರು ಅವರಿಗೂ ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟ್ ಆಬ್ವಿಯಸ್ಲಿ ಅಂದರೆ ನಾವೀಗ ಏನೇ ಕೆಲಸ, ಈಗ ನಾನು ಸ್ಪೋರ್ಟ್ಸು ನನ್ನ ಟ್ಯಾಲೆಂಟ್ ಅದು. ಅಂದರೆ ಸ್ಪೋರ್ಟ್ಸಲ್ಲಿ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ.
ನಾನು ಈ ಥರ ರೈಡ್ ಮಾಡ್ಬೇಕು ಕಬಡ್ಡಿಯಲ್ಲಿ, ನಾನು ಈ ಥರ ಕುಸ್ತಿ ಆಡಬೇಕು. ಅದೇ ಈಗ ಮತ್ತೊಬ್ಬನಿಗೆ ಪಾಪ ಕುಸ್ತಿ ಗೊತ್ತಿರಲ್ಲ, ಅಂದರೆ ಆ ಫೀಲ್ಡಲ್ಲಿ ನಾನು ಅದರಲ್ಲಿ ಏನು ಕೆಪೇಬಲ್ ಇರ್ತೀನಿ ಆ ಥರ ಅನಿಸ್ದವ್ರಿಗೆ ನಾನು ಇದನ್ನು ಯಾವ ಥರ ಆನ್ಸರ್ ಹೇಳ್ಬೇಕು ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳಿದ್ದು. ಓಕೆ ಅಲ್ಲ, ಅಂದ್ರೆ ಅವ್ರ ಮಾತಿನ ಅರ್ಥ ಏನಂದ್ರೆ ಟ್ಯಾಲೆಂಟ್ ಇದೆಯಾ, ಅವನು ಬಡವನಾಗ್ಲಿ ಶ್ರೀಮಂತನಾಗ್ಲಿ ಬೆಳೀಲಿ, ಆದ್ರೆ ಬಡವನೇ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನ್ನ ಮುಂದೆ ತರಬೇಕು ಅಥವಾ ಅವನಿಗೆ ಅವಕಾಶ ಕೊಡ್ಲೇಬೇಕು ಅನ್ನೋ ಆ ಮಾತು ಬೇಡ, ಅದು ತಪ್ಪಾಗುತ್ತೆ. ಬಹುಶಃ ಟ್ಯಾಲೆಂಟ್ ಇದ್ದವ್ರನ್ನ ದೂರ ಮಾಡ್ದಂಗೆ ಆಗುತ್ತೇನೋ ಅನ್ನುವ ರೀತಿಲಿ ಅವ್ರು ಹೇಳಿರುವಂಥದ್ದು. ಬಹುಶಃ ಆ ಮಾತು ಎಷ್ಟೋ ಮಟ್ಟಿಗೆ ಎಗ್ರಿ ಆಗಬಹುದು. ಇನ್ನೊಂದು ಕಡೆ ಬಡವರು ಬೆಳಿಲಿ, ಅವ್ರು ಬಹುಶಃ ಅವ್ರ ಹತ್ರ ಟ್ಯಾಲೆಂಟ್ ಇದ್ರು ಅವ್ರು ತೋರ್ಸ್ಕೊಳಕ್ ಆಗಲ್ವೇನೋ, ಆಗ ಅವಕಾಶ ಬೇಕು ಅಂತಾನು ಅಂದ್ರೆ ಆ ಟ್ಯಾಲೆಂಟ್ ಅನ್ನೋದಕ್ಕೆ ಅಂದ್ರೆ ಮೇಡಮ್ ಏನೇ ಇದ್ರು ಅದು ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕು. ನಮಗೆ ಟ್ಯಾಲೆಂಟ್ ಟೈಮ್ ಸಿಗ್ಬೇಕು, ಆ ವೇದಿಕೆ ಸಿಗ್ಬೇಕು, ಅವಾಗ್ಲೇ ಅದು ಕಾರ್ಯರೂಪಕ್ಕೆ ಬರೋದು. ಕರೆಕ್ಟಾ? ಅದರಲ್ಲಿ ಬಡವ ಶ್ರೀಮಂತ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಎಸ್, ಇನ್ನು ಕರಾವಳಿ ವಿಚಾರ ಬಂದ್ರೆ, ಕರಾವಳಿ ಅನ್ನುವಂಥದ್ದು ಈಗ ಪ್ರೆಸೆಂಟ್ ಇಡೀ ದೇಶವೇ ತಿರುಗಿ ನೋಡಿದಂತಹ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ನಮ್ಗೆ ನಮ್ದೇ ಆದ ಆಚರಣೆಗಳಿದಾವೆ, ಸಂಸ್ಕೃತಿ ಇದೆ, ಇಲ್ಲಿನ ನೆಲಮೂಲದ ಆಚಾರ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿದೆ. ನೀವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಕರಾವಳಿ ಸಂಸ್ಕೃತಿ ಬಗ್ಗೆ? ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ಈ ಊರ್ನ ಅಂದ್ಕೊಳ್ಳೋದಕ್ಕೆ. ಮತ್ತು ಅದೇ ಹೇಳದ್ನಲ್ಲ, ಈ ಊರಲ್ಲಿ ಒಂದಿಷ್ಟು ಭಾವನೆಗಳಿದೆ. ಕೆಲ್ಸಕ್ಕಂತೆಗೆ ಹೊರಗಡೆ ಇದು ಬಿಟ್ಟರೆ ಆ ಊರಿಗೆ ಬರ್ತಾ ನಿನ್ನೆ ಊರಿಗೆ ಬರ್ತಾ ನಮ್ಮ ಇಲ್ಲಿನ ಘಾಟಿ ಇಳಿತಾ ಏನೋ ಒಂಥರ ಆ ಸ್ಮೆಲ್ಲು, ಆ ಗಾಳಿ, ಇಲ್ಲಿ ತಿನ್ನುವಂಥ ಫುಡ್ಡು ಮತ್ತು ಸಿಗುವಂಥ ಫ್ರೆಂಡ್ಸ್ಗಳು, ಪ್ರತಿಯೊಂದು ಇಲ್ಲಿನ ವಾತಾವರಣ ಮತ್ತು ಬೀಚ್ ಸೈಡ್ ಹೋದಾಗ ಅದೆಲ್ಲ ಅದೇ ಹೇಳೋದಲ್ಲ, ಅದು ಜಸ್ಟ್ ಸ್ಮೆಲ್ ಅದೇ ಒಂಥರ ಫೀಲ್ ಕೊಡುತ್ತೆ. ಆಮೇಲೆ ಆಬ್ವಿಯಸ್ಲಿ ಇಲ್ಲಿಂದ ಬದುಕು ಕಟ್ಕೊಳ್ಳೋಕ್ಕೆ ನಮ್ಮೂರೊಂದು ದೊಡ್ಡ ಅದಕ್ಕೇನಂತಾರೆ, ನಮ್ಮೂರೊಂದು ದೊಡ್ಡ ಇನ್ಸ್ಪಿರೇಷನ್ ಆಗುತ್ತೆ. ಇಲ್ಲಿಂದ ಎಷ್ಟೋ ಜನಗಳು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದ್ದಾರೆ. ಓಕೆನಾ? ಹೋಟ್ಲ್ ಫೀಲ್ಡಲ್ಲಿ ಆಗಿರ್ಬೋದು, ಸಿನಿಮಾ ಫೀಲ್ಡಲ್ಲಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ರಾಜಕೀಯದಲ್ಲಿ ಆಗ್ಬಿಡು, ಪ್ರತಿಯೊಂದರಲ್ಲೂ ಎಜುಕೇಷನಲ್ಲಿ ಆಗಿರ್ಬೋದು, ಕಲ್ಚರಲ್ಲಿ ಆಗಿರ್ಬೋದು, ಎಲ್ಲದು ಡಿಫ್ರೆಂಟ್ ಕಲ್ಚರ್ ಇದೆ ಇಲ್ಲಿ. ಯಕ್ಷಗಾನ ಇದೆ, ಹಾಗೆ ಈ ಕಡೆ ಹುಲಿವೇಷ, ಕೋಲ, ದೈವಗಳ ಆಚರಣೆ, ಪ್ರತಿಯೊಂದು. ಈಗ ನಮ್ಮನೇಲೂ ದೈವದ ಹಬ್ಬ ಎಲ್ಲ ಇದ್ದಾಗ ಅಲ್ಲಿ ಅವ್ರು ಕೋಲ ಕಟ್ಟಬೇಕಾದ್ರೆ ನಾವೆಲ್ಲ ಸಣ್ಣವ್ರು ಎಲ್ಲ ನೋಡ್ತಾ ಇದ್ವಿ. ಈಗ ಅವ್ರ ಜೊತೆನೆಲ್ಲ ಕೆಲಸ ಮಾಡಿರೋದ್ರಿಂದ ಅದು ಇನ್ನೂ ತುಂಬ ಹತ್ತಿರ ಫೀಲ್ ಆಗುತ್ತೆ. ಆಮೇಲೆ ಇಲ್ಲಿನ ಹಬ್ಬ, ಕೊಡೆ ಹಬ್ಬ, ಮಂದರ್ತಿ ಹಬ್ಬ, ಅದೆಲ್ಲ ನೋಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ನಾವು ಈಗ ದಿನ ಜೀವನದಲ್ಲಿ ಕಳ್ಕೊತಾ ಇದ್ದೀವಿ. ಕೆಲಸ ಅಂತ ಎಲ್ಲ ಹೊರಗಡೆ ಹೋಗಿದ್ದೀವಿ. ಇದೆಲ್ಲ ಮತ್ತೆ ನಮ್ಮ ಜೀವನದಲ್ಲಿ ಮರುಕಳಿಸುತ್ತೆ ಇಲ್ಲ ಗೊತ್ತಿಲ್ಲ. ಅದು ಕಾಲೇಜ್ ಓದಬೇಕಾದ್ರೆ ನಾನು ಇವಾಗಲೇ ಕಾಲೇಜ್ ವಿಷಯ ಹೇಳಿದ್ರಿ, ಎಲ್ಲ ಒಂದು ಕಡೆ ಶೂಟಿಂಗ್ ಆಗ್ಬೇಕಾದ್ರೆ ಸುಮ್ಮನೆ ಕೂತಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಕಾಲೇಜ್ ಜೀವನ ಹಿಂಗಿತ್ತು, ಇನ್ನೂ ಎಂಜಾಯ್ ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು ಅನ್ಸುತ್ತೆ. ಬಟ್ ಮಾಡೋಕ್ಕಾಗಲ್ಲ, ಕಳೆದೋಗಿದೆ ದಿನಗಳೆಲ್ಲ. ಏನೋ ಒಂಥರ ಪುಣ್ಯ ಇದೆ ಈ ಊರ್ನ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇದೆ. ಓಕೆ, ಇನ್ನು ದೈವಗಳ ವಿಚಾರ ಮಾತಾಡೋದಾದ್ರೆ, ಈ ಮೂವಿಗಳ ಮೂಲಕ ಸಾಕಷ್ಟು ಜನರಿಗೆ ಈಗ ದೈವಗಳು ಏನು ಎತ್ತ ಅನ್ನೋದು ಅರ್ಥ ಆಗಿದೆ. ಅಂದ್ರೆ ಒಂದಿಷ್ಟು ಜನರಲ್ ಕ್ಯೂರಿಯಾಸಿಟಿ, ಏನಪ್ಪ ಇದು ದೇವರು ದೈವ ವ್ಯತ್ಯಾಸ ಏನು? ದೈವಗಳು ಹೇಗೆ ಕರಾವಳಿ ಭಾಗದವರು ದೈವ ಅಂತ ಹೇಳ್ತಾರೆ, ಯಾಕೆ ಈ ಕಡೆ ದೈವ ಇಲ್ಲ? ಅಂದ್ರೆ ಬೇರೆ ಕಡೆ ಯಾಕೆ ದೈವ ಅನ್ನೋ ಕಾನ್ಸೆಪ್ಟ್ ಇಲ್ಲ? ಹಾಗಾದ್ರೆ ಕರಾವಳಿಯಲ್ಲಿ ದೇವರು ಅನ್ನೋ ಕಾನ್ಸೆಪ್ಟೇ ಇಲ್ವಾ ಅನ್ನೋ ಒಂದಿಷ್ಟು ಕ್ಯೂರಿಯಾಸಿಟಿ ಕ್ವೆಶನ್ಸ್ಗಳು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ದೈವ ಅವ್ರವ್ರ ಮನೆಗೆ ಸಂಬಂಧಪಟ್ಟಂತ, ಅಂದರೆ ಆ ಮೊದಲಿಂದನೂ ನಡ್ಕೊ ಬಂದಿರೋದು ದೈವ. ಈಗ ದೇವರಂದರೆ ಈಗ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಆಗಿರ್ಬೋದು, ಮಂದರ್ತಿ ದುರ್ಗಾ ಪರಮೇಶ್ವರ, ಇದು ಅಂದರೆ ನಮಗೆ ನಾಡ ದೇವರದು. ಎಲ್ಲರೂ ಹೋಗಿ ಬರುವಂಥ ದೈವ. ಅಂದರೆ ನಾವೇ ಆ ಮನೆಯವರೇ ಆ ದೈವಕ್ಕೆ ಮೊದಲಿಂದನೂ ಹಿರಿಯರೆಲ್ಲ ನಡ್ಕೊ ಬಂದಿದ್ರು. ನಾವೇ ಈಗ ಅವರಾದ್ರ ಮೇಲೆ ಮತ್ತೆ ನೆಕ್ಸ್ಟ್ ಜನ್ರೇಷನ್ ಅವರು ಅದನ್ನು ಪಾಲಿಸ್ಕೊಬಂದಿರೋದು. ದೈವ ಆಬ್ವಿಯಸ್ಲಿ ಅವ್ರವ್ರ ಮನೆಗೆ ಸಂಬಂಧಪಟ್ಟಿರೋದು. ಈಗ ದೈವ ಸುತ್ತ ನಮ್ಮೆಲ್ಲರನ್ನೂ ಕಾಯ್ತಾ ಇದ್ದಾನೆ ಅನ್ನೋ ಒಂದು ಥಾಟ್ ಮೊದಲಿಂದ ಹಿರಿಯರ ನಡ್ಕೊ ಬಂದಿರೋದು ಅದನ್ನ. ಹೌದು. ಇನ್ನು ನಿಮ್ಮ ಚೀಂಕ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಚೀಂಕ್ರ ಮೊದಲು ಬೇರೆ ಇತ್ತು ಹೆಸರು ಕ್ಯಾರೆಕ್ಟರ್ದು, ಆಮೇಲೆ ಚೇಂಜ್ ಆಯ್ತು. ಅದು ಮತ್ತೊಂದು ಯಾವುದು ಸ್ಕ್ರಿಪ್ಟಲ್ಲಿ ಇತ್ತು ಆ ಹೆಸರು ಅಂತ. ಚೀಂಕ್ರ ಮೊದಲು ಅಣ್ಣ 2023 ಕತೆ ಬರಿಬೇಕಾದ್ರೆ ನಾನು ಅಲ್ಲಿರೋದ್ರಿಂದ ಹಿಂಗಿರುತ್ತೆ ಕ್ಯಾರೆಕ್ಟರ್. ಅವಾಗಲೇ ಡಿಸೈನ್ ಆಗಿತ್ತು ನಂದು ಇಲ್ಲಿ ಹೇರ್ ತೆಗಿಯೋದು. ಆವಾಗಲೇ ಅದು ಸಿನಿಮಾಗೋಸ್ಕರ ಹೇರ್ ತೆಗ್ದಿದ್ರ? ರಿಯಲ್ ಆಗಿ ತೆಗ್ದಿದ್ದದು. ಇಷ್ಟು 3 ವರ್ಷ ತೆಗ್ದಿದ್ದೆ, 2 ವರ್ಷ ಇಷ್ಟು ಇರಲಿಲ್ಲ ಕೂದಲು.
ಆವಾಗಲೇ ಡಿಸೈಡ್ ಆಗಿತ್ತು. ಆಮೇಲೆ ಕತೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆಲ್ಲ ನಾನು ಅಣ್ಣನ ಜೊತೆ ಇರ್ತಿರೋದ್ರಿಂದ ಭಾಳ ಮನಸ್ಸಿಗೆ ಹತ್ತಿರ ಆಗಿತ್ತು. ಮತ್ತು ಆ ಫ್ಲೋ ಗೊತ್ತಾಗ್ತಿತ್ತು. ಅಂದರೆ ಅಣ್ಣನ ಜೊತೆನೇ ಹೋಗ್ಬೇಕು, ಹೇಗೆ ಹೋಗಬೇಕು, ಏನು ಮಾಡಬೇಕು ಎಲ್ಲ. ಅಂದರೆ 24/7 ಅಲ್ಲೇ ಇದ್ದಿದ್ದರಿಂದ ಆ ಕತೆ ಕ್ಯಾರೆಕ್ಟರ್ ಹೆಂಗೆ ಜರ್ನಿ ತೊಗೊಳುತ್ತೆ ಅನ್ನೋದು ಗೊತ್ತಿತ್ತು. ಮತ್ತು ತುಂಬ ಫೀಲ್ ಆಗೋದಂದರೆ ಆ ಕಥೆಯಲ್ಲಿ ನೀವೇ ನೋಡಿದರೆ ಒಂದಿಷ್ಟು ಜನ ನಮ್ಮವ್ರು ಸಾಯ್ತಾರೆ. ಅಂದರೆ ಮೊದಲು ಅವ್ರ ಜೊತೆ ಆ ಮಕ್ಳ ಜೊತೆ ಎಲ್ಲ ಅದೇನೋ ಡೈಲಿ ನೀವು ನಂಬ್ತಿರೋ 2 ವರ್ಷ ನಾನು ಲಿಟ್ರಲಿ ಕಾಡು ಮನುಷ್ಯ ಬಿಟ್ಟಿದ್ದೆ. ಅಷ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಾವು ಮಾತು ಬರೀ ಕೂಗೋದು, ಸಿನಿಮಾದಲ್ಲಿ ಕೂಗ್ತೀವಲ್ಲ ಆ ಥರ. ಅಲ್ಲಿ ಒಳಗೆ ಹೋದ್ರೆ ನಮ್ಮ ಅಲ್ಲಿ ಗಾಳಿ ಅಲ್ಲಿಂದ ಸೆಟ್ ಎಲ್ಲ ನೋಡಿಬಿಟ್ಟು ನಾವು ಲಿಟ್ರಲಿ ನಿಜವಾಗ್ಲೂ ಕಾಡು ಮನುಷ್ಯ ಥರ ಫೀಲ್ ಮಾಡ್ತಾಯಿದ್ವಿ. ಅಲ್ಲಿಂದ ಕುಂದಾಪುರಕ್ಕೆ ಬಂದರೆ ಇದೇ ಹೋಗ್ತಿರ್ಲಿಲ್ಲ, ಕಾಡು ಮನುಷ್ಯ ಥರನೇ ಯಾಕೆ ಕೂದಲೆಲ್ಲ ಹಿಂಗೆಲ್ಲ ಬಿಡ್ಕೊಂಡಿಲ್ಲ, ಅದೇ ಥರ ಆಗ್ಬಿಟ್ಟಿತ್ತು. ಮನೆಗೂ ಹಂಗೆ ಬರ್ತಾ ಇದ್ರ? ಮನೆಗೆ ಅಂದರೆ ಅಣ್ಣನ ಜೊತೆನೇ ಇದ್ದಿದ್ದಲ್ಲ, ಅಲ್ಲೇ ಇರ್ತಿದ್ದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕುಂದಾಪುರದಲ್ಲಿ ಇರೋರಲ್ಲ, ಅವ್ರು ಇಷ್ಟೆಲ್ಲ ಕೂದಲು ಬಿಡ್ಕೊಂಡು ಕುಂದಾಪುರದಲ್ಲಿ ಹೋಗ್ತಾರೆಲ್ಲ ಎದುರ್ಕೊಳ್ಳೋರು ಅವ್ರು ನೋಡಿ. ಅಂದರೆ ಅವ್ರ ಬಿಹೇವಿಯರೇ ಚೇಂಜ್ ಆಗೋಗ್ಬಿಟ್ಟಿತ್ತು. ಯಾವ ಲೆವೆಲಿಗೆ ಅಂದರೆ ಲಾಸ್ಟಿಗೆ ಲಿಟ್ರಲಿ ವಾರಲ್ಲೆಲ್ಲ ಸಾಯ್ತಿದ್ರಲ್ಲ, ಕೆಲವೊಂದು ಸಲ ಮಾನಿಟರ್ದೆಲ್ಲ ಕೂತ್ಕೊಂಡು ನೋಡಿದಾಗ ಏನೋ ನಿಜ ನಡೀತಿದೆಯೇನೋ ಜೀವನದಲ್ಲಿ, ನಿಜ ನಾವು ಅಟ್ಯಾಕ್ ಮಾಡೋಕ್ಕೆಲ್ಲ ಓಡ್ತಾ ಇರ್ತೀವಿ, ಇದು ನಿಜನೋ ಅಥವಾ ನನಗಂದರೆ ನಾನು ಅದನ್ನು ಎಕ್ಸಾಗರೇಟಾಗಿ ಹೇಳ್ತಾ ಇಲ್ಲ. ಕೆಲವೊಂದು ಅಲ್ಲೆಲ್ಲ ಸಾಯೋ ಸೀನೆಲ್ಲ ನಡೀತಿರ್ಬೇಕು, ತುಂಬ ಬೇಜಾರಾಗೋದು, ನಮ್ಮವ್ರು ಯಾರೋ ಸಾಯ್ತಿದ್ದಾರೆ ಅನ್ನೋ ಫೀಲ್ ಆಗೋದು. ಅಷ್ಟು ಅಂದರೆ ನೀವು ಕೇಳೋದಲ್ಲ ಚೀಂಕ್ರ ಅನ್ನೋದು, ನಾನು ಸಾಯ್ತೀನಲ್ಲ ಸಿನಿಮಾದಲ್ಲಿ, ಅಂದರೆ ಆ ಕ್ಯಾರೆಕ್ಟರ್ನ ಅಂಥ ಪವರ್ಫುಲ್ ಕ್ಯಾರೆಕ್ಟರ್ನ ಅವಳು ಬರೀ ಜಸ್ಟ್ ಒಂದ್ಸಲ ಹಿಂಗೆ ಮೇಲೆ ಎತ್ತಿ ಹಿಂಗೆ ಸಾಯಿಸ್ತಾಳೆ. ಅದ್ರ ಬಿಫೋರ್ ನಾನು ವಾರಲ್ಲಿ ಎಷ್ಟು ಹೊಡೆದಾಡಿರ್ತೀನಿ, ಎಷ್ಟು ಜನ ಸಾಯಿಸಿರ್ತೀನಿ. ಈ ಕ್ಯಾರೆಕ್ಟರ್ ಸುಮ್ಮನೆ ಹಿಂಗೆ ಎತ್ತಿ ಹಿಂಗೆ ಬಿಸಾಕ್ತಾಳೆ ಅಂದರೆ ಅವಳು ಎಷ್ಟು ಪವರ್ಫುಲ್ ಇರ್ಬೋದು. ಅವಳನ್ನ ಹೊಡೆಯೋಕೆ ಈಗ ಬೆರ್ಮೆ ಯಾವ ಲೆವೆಲಿಗೆ ಪವರ್ ಆಗಬೇಕು, ಅದಕ್ಕೆ ಚೀಂಕ್ರ ಅನ್ನೋದು ಪವರ್ಫುಲ್ ಅನ್ನೋದಕ್ಕೆ ನಿಮಗೆ ಅಲ್ಲೇ ಎಕ್ಸಾಮ್. ಇನ್ನು ನೀವು ಹೇಳ್ದ ಹಾಗೇನೆ ಕಾಡು ಮನುಷ್ಯರು, ಆದಿವಾಸಿಗಳ ಕ್ಯಾರೆಕ್ಟರು ಮಾತುಗಳಿರಲ್ಲ, ಜಾಸ್ತಿ ಕೂಗಾಡೋದು, ಅವ್ರಿಗೆ ಆ ಸನ್ನೆ ಮೂಲಕನೇ ತೋರಿಸುವಂಥದ್ದು. ಆ ಥರ ಹೇಗೆ ಆ ಕಾನ್ಸೆಪ್ಟನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಲಾಯಿತು? ಅಂದರೆ ಅಲ್ಲಿ ಹೋಗಿ ಅವ್ರನ್ನ ನೋಡಿ ಆ ಥರ ಏನಾದರೂ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ಅಲ್ಲೇ ರಿಸರ್ಚ್ ಮಾಡಲಾಯಿತು, ಅಥವಾ ಜಸ್ಟ್ ಬುಕ್ಸು ಆ ಥರ? ಭಯಂಕರ ಬುಕ್ಸು, ಭಯಂಕರ ಓದೋರು ಕತೆನ ತುಂಬ ರಿಸರ್ಚ್ ಮಾಡ್ತಾಯಿದ್ರು. ದೊಡ್ಡ ಕತೆ ಬರ್ದವ್ರನ್ನೆಲ್ಲ ಮೀಟ್ ಮಾಡ್ತಾಯಿದ್ರು. ತುಂಬ ರಿಸರ್ಚ್ ಮಾಡಿ ಬರ್ದಿರೋ ಕತೆ. ನೀವು ಹೇಳಿದ್ರಲ್ಲ ಕಾಡು ಮನುಷ್ಯರು ಮಾತು ಕಮ್ಮಿ, ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಎಲ್ಲ ಸುಮಾರು ಜನ ಏನು ಡೈಲಾಗ್ ಅಂದರೆ ನಮಗೆಲ್ಲ ತುಂಬ ಕಮ್ಮಿ ಡೈಲಾಗ್ ಇದ್ದಲ್ಲ, ಇದರಲ್ಲಿ ಡೈಲಾಗ್ ಇಂಪಾರ್ಟೆಂಟ್ ಅಲ್ಲ. ನಮ್ಮಗಳ ಕ್ಯಾರೆಕ್ಟ್ರಿಗೆ ಭಾವನೆಗಳು ತೋರಿಸ್ಕೊಳ್ಳೋದಿದೆಯಲ್ಲ, ಅದನ್ನು ಅದು ಈಗ ನಿಮಗೆ ಗೊತ್ತಿದೆ. ನೀವು ಹೇಳಿದ್ರಿ ಅಲ್ಲಿ ಪಕ್ಕದಲ್ಲಿ ಪ್ರತಿಯೊಂದು ನಿಲ್ತೋರು ಅವ್ರ ಎಕ್ಸ್ಪ್ರೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಮಾತಾಡೋದು ಅಥವಾ ಅವ್ರ ಭಾವನೆಗಳು, ಅದನ್ನು ಆ ಮೂಮೆಂಟಲ್ಲಿ ನಾವು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆಬ್ವಿಯಸ್ಲಿ ಅದೇ ಹೇಳದ್ನಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಎಮೋಷನ್ ಇತ್ತು ಅಲ್ಲಿ. ಈಗ ಲಾಸ್ಟಲ್ಲೆಲ್ಲ ಸಾಯಿಸಬೇಕಾದ್ರೆ ನೀವು ನೋಡ್ತೀರ, ಅಣ್ಣಂದು ಇದಾಗೋದಕ್ಕಿಂತ ಬಿಫೋರೇ ಅವರೆಲ್ಲ ಬಂದು ಯಾವ ರೀತಿ ಹೊಡಿತಾರೆ ಇವ್ರನ್ನ, ಪಾಪದವ್ರನ್ನ ಮಲಗ್ದಾಗ ಸಾಯಿಸ್ತಾರೆ, ಸುಟ್ಟಾಕ್ತಾರೆ. ಆವಾಗ ನಾವು ನಾವೆಲ್ಲ ಎಷ್ಟು ಕೂಲಾಗಿ ಕಾಮಾಗಿ ನಗಡ್ಕೊಂಡೆಲ್ಲ ತಿರುಗಾಡ್ಕೊಂಡು ಒಟ್ಟರಾಸಿ ಎಲ್ಲ ಇದ್ದು, ಅಲ್ಲಿಂದ ಎಲ್ಲರೂ ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಅಂದರೆ ಎಲ್ಲ ನಮ್ಮ ಕಣ್ಮುಂದೆ ಎಲ್ಲ ಹೋಗ್ತಾ ಇದ್ದಾರಲ್ಲ, ನಮ್ಮ ಕುಲನೇ ಹೋಗ್ತಾ ಇದೆಯಲ್ಲ, ಆವಾಗ ಆಬ್ವಿಯಸ್ಲಿ ಅಗ್ರೆಷನ್ ಇದೆಲ್ಲ. ಅಂದರೆ ಆ ಮೂವಿನ ಹೇಗೆ ಡಿಸೈನ್ ಮಾಡಲಾಯಿತು ಅಂದರೆ, ಒಂದು ನಮ್ಮವ್ರಿಗೆ ಸಮಸ್ಯೆ ಆದರೆ ನಾವು ಹೇಗೆ ಅಗ್ರೆಸಿವ್ನೆಸ್ ತೋರಿಸ್ತೀವಿ ಆ್ಯಂಡ್ ಆ ಫೀಲ್ ಹೇಗೆ ಬರುತ್ತೆ. ಆ್ಯಂಡ್ ನೀವೇ ಹೇಳಿದ್ರಿ ಮಾತಿರಲ್ಲ, ಭಾವನೆಗಳ ಮೂಲಕ ಎಲ್ಲ ಎಕ್ಸ್ಪ್ರೆಸ್ ಮಾಡೋದು. ಬಹುಶಃ ಒಂದು ಡೈಲಾಗನ್ನು ಡೆಲಿವರಿ ಮಾಡೋದು ತುಂಬ ಈಸಿ ಆಗಬಹುದು, ಆದರೆ ಮಾತುಗಳು ಇಲ್ಲದೆ, ಡೈಲಾಗ್ಸ್ಗಳು ಇಲ್ಲದೆ ಬರೀ ಭಾವನೆಗಳ ಮೂಲಕ ತಮ್ಮ ಒಳಗೆ ಏನು ಆಗ್ತಿದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಬೇಕಲ್ಲ, ಅದು ಮೋಸ್ಟ್ಲಿ ತುಂಬ ಟಫ್ ಸಿಚುವೇಶನ್. ಆ ರೀತಿ ಫಿಲ್ಮನ್ನು ಡಿಸೈನ್ ಮಾಡಬೇಕಂತಂದರೆ ಆ ಆ್ಯಕ್ಟಿಂಗಿಗೆ ಅದೆಷ್ಟು ಪ್ರಿಫರೆನ್ಸ್ ಕೊಡಬೇಕು ಆ್ಯಂಡ್ ಅದನ್ನು ಮಾಡಿಸ್ಬೇಕಂದ್ರೆ ಅದೆಷ್ಟು ಸಲ ಟೇಕ್ಸ್ ತೊಗೋಬೇಕು, ಅದೆಷ್ಟು ಸಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೆ 3 ತಿಂಗಳು ರಿಹರ್ಸಲ್ ಮಾಡಿದರು, 3 months ಬೇಕು. ಅಂದರೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 4 ತಿಂಗಳು ಫುಲ್ಲು ರಿಹರ್ಸಲ್, ಪ್ರತಿಯೊಬ್ಬರು ಕ್ಯಾರೆಕ್ಟ್ರಿಗೂ ಎಲ್ಲ ಜೊತೆ ಸೇರಿಸಿ. ಆವಾಗಲೇ ಎಲ್ಲ ಹಿಂಗೆ ಸಿಚುವೇಶನ್ ಆಗುತ್ತೆ, ಈ ಥರ ಎಲ್ಲರೂ ರಿಯಾಕ್ಟ್ ಮಾಡಬೇಕು, ಈ ಥರನೇ ಇತ್ತು ಪ್ರತಿಯೊಬ್ಬರಿಗೂ. ಎಲ್ಲ ಹಾರ್ಡ್ ವರ್ಕ್ಸನ್ನು ಹಾಕಿ ಮೂವಿನ ಮಾಡಲಾಗಿದೆ. ಮೋಸ್ಟ್ಲಿ ಹೇಳ್ತಾರಲ್ಲ, ಕೈಲಾಗದೆ ಇರೋನು ಕೊನೆಯ ಅಸ್ತ್ರ ಅಪಪ್ರಚಾರ ಅಂತ. ಒಂದಿಷ್ಟು ಜನ ನೆಗೆಟಿವಿಟಿ ಎಲ್ಲ ಹರಡ್ತಿದ್ರಲ್ಲ, ಅದು ಆಮೇಲೆ ಸಿನಿಮಾ ಬಂದ್ರ ಮೇಲೆ ಎಲ್ಲ ಆ ಸಿನಿಮಾ ಬಂದ ಮೇಲೆ ಒಂದಿಷ್ಟು ಒಪಿನಿಯನ್ ಬೇರೆ ಆಯಿತು. ಇನ್ನು ಸಿನಿಮಾ ಬಂದ ಮೇಲೂ ಕೆಲವರು ಅದನ್ನೇ ಕುಲುಕಸ್ಬು ಅನ್ನೋ ರೀತಿ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರು. ಬಹುಶಃ ಅವರು
ಥಿಂಕ್ ಮಾಡಬೇಕು, ಒಂದು ಸಿನಿಮಾ ಆಗಿರಲಿ ಅಥವಾ ಒಂದು ವಿಚಾರ ಆಗಿರಲಿ, ಅದ್ರ ಹಿಂದೆ ಇರುವ ಎಫರ್ಟ್ ಏನು, ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅನ್ನೋದ್ರ ಮೋಸ್ಟ್ಲಿ ಇದೊಂದು ಉದಾಹರಣೆ ನೀವು ಹೇಳದ್ಮೇಲೆ. ಆ್ಯಕ್ಚುಲಿ ನೀವು ಹೇಳೋದಲ್ಲ, ಈ ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೂ ಅಣ್ಣನ ಜೊತೆ ಅನಿರುದ್ಧ್ ಮಹೇಶ್ ಅಂತ ರೈಟ್ರು, ಆಮೇಲೆ ಶನಿಲ್ ಗುರು, ಈಗ ಸೂಫ್ರಮ್ಸು ರವಿಯಣ್ಣರು, ಅವರು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಶಾರ್ಟ್ ಟೈಮಲ್ಲಿ ಏನಾದ್ರು ಒಂದು ಸಣ್ಣ ಮಿಸ್ಟೇಕ್ ಆದರೆ ಅವ್ರು ಬಂದು ಇಂಪ್ರೂವೈಸ್ ಮಾಡಿಸೋರು. ಅಣ್ಣನೂ ಫ್ರೇಮಲ್ಲಿ ಇರ್ತಿರೋದ್ರಿಂದ ಅವರಿಬ್ಬರು ಭಯಂಕರ ಇದು ಮಾಡ್ತಾರೆ. ಮತ್ತು ನಮ್ಮ ಅರವಿಂದ್ ಅಣ್ಣ ಕ್ಯಾಮ್ರಾಮನ್ ಅವರೇ ಅಲ್ಲಿ ಎದುರುಗಡೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ LED ಅಲ್ಲಿ ನೋಡಿದ್ರೆ ಅಂತ ಅಲ್ಲೇ ಸರಿ ಮಾಡಿಸ್ ವಿತ್ ಪರ್ಫಾರ್ಮೆನ್ಸ್ ನೋಡೋರು ಅರವಿಂದ್ ಅಣ್ಣ. ಆಮೇಲೆ ಟೀಮು ನಿಮಗೆ ಯಾವತ್ತು ಅಣ್ಣನೊಂದು ಶಕ್ತಿನೇ ಟೀಮ್, ಅವ್ರು ಕಟ್ಕೊಂಡಿರೋಂಥ ಟೀಮ್, ಅವರು ಜೊತೆ ಕೆಲಸ ಮಾಡುವಂಥವ್ರು ಎಲ್ರಿಗೂ. ಅಂದರೆ ಅಣ್ಣ ಏನು ಯೋಚನೆ ಮಾಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅಣ್ಣಂದು ಏನು ವಿಷನ್ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಲ್ಲಿ ನಮ್ಮ ಧರಣಿ ಮತ್ತು ಬ್ಯಾಂಗ್ಲೋನ್ ಅಂತ ಅವ್ರದ್ದು ಟೀಮು, ಮತ್ತು ನಮ್ಮ ಡೈರೆಕ್ಷನ್ ಟೀಮಲ್ಲಂತೂ ಪಾಪ ಆಬ್ವಿಯಸ್ಲಿ ಚಿರಂತ್, ಶ್ರೀಕಾಂತ್ ಸರ್, ರಾಕಿ, ವಿಕಾಸ್, ಒಂದಿಷ್ಟು ಜನ ಎಲ್ಲ ನಮ್ಮವರೇ. ಅವರು ಡೈರೆಕ್ಷನ್ ಟೀಮ್, ಅಣ್ಣನ ಜೊತೆ ಡೈರೆಕ್ಷನ್ ಟೀಮಲ್ಲಿ ಅವ್ರದ್ದು ಆಲೋಚನೆಗಳೇ ಅಂದರೆ ಅವ್ರ ಸ್ಪೀಡು ಎಲ್ಲದೂ ಅರೇಂಜ್ ಆಗಿರ್ಬೇಕು ಆ ಕ್ಷಣಕ್ಕೆ. ಮತ್ತು ಅಲ್ಲೇನೋ ಮಿಸ್ಟೇಕ್ ಆಯ್ತಾ ಮತ್ತು ಅದನ್ನು ಏನು ಇದು ಮಾಡೋದು, ಅದಕ್ಕೆಲ್ಲದಕ್ಕೂ ಎಲ್ಲ ಫುಲ್ಲು ರೆಡಿ ಆಗಿದ್ರು. ಇವನ್ ಮೇಕಪ್ ಟೀಮ್ ಆಗಲಿ ಎಲ್ಲರೂ. ಅಂದರೆ ನಿಮಗೆ ಪ್ರತಿಯೊಬ್ಬರು ಪ್ರೊಡಕ್ಷನಿಂದ ಹಿಡಿದು ಪ್ರತಿಯೊಬ್ಬರು ನನ್ನ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅವ್ರು ಖುಷಿ ನೋಡಬೇಕಿತ್ತು. ಆಮೇಲೆ ಸಿನಿಮಾ ಮುಗಿಬೇಕಾದ್ರೆ ಎಲ್ಲರೂ ಬೇಜಾರಾದ್ರು. ಅಂದರೆ ನನಗೆ ಈಗಲೂ ಅಷ್ಟೇ ಡೈಲಿ ಶೂಟಿಂಗ್ ಹೋಗ್ತಿದ್ವಲ್ಲ 2 ವರ್ಷ. ಈಗ ಹೊರಗಡೆ ಎಲ್ಲ ಪಿಕ್ಚರಿಗೆ ಹೋಗ್ತೀವಿ ಬರ್ತೀವಿ, ಬಟ್ ನಮ್ಮ ಸಿನಿಮಾದಲ್ಲಿ ಎಲ್ಲ ಕೆಲಸನೂ ಅಂದರೆ ಏನೋ ಒಂಥರ ನನ್ನ ಮನೆ ಕೆಲಸ ಆ ಥರ ಫೀಲ್ ಆಗ್ತಿದೆ. ಈಗ ಆಯ್ತು, ಈಗ 6-7 ತಿಂಗಳಾಯ್ತು. ಡೈಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗ್ತಿದ್ದಿದ್ದು ಅದೇ ನೆನಪಾಗುತ್ತೆ. 4 ಗಂಟೆ ಎಚ್ಚರ ಬಿಡುತ್ತೆ ಈಗ ಡೈಲಿ. ಏನೋ ಒಂಥರ ಒಂದಿಷ್ಟು ಏನೋ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಓಕೆ, ಇನ್ನು ಕಾಂತಾರ ಅನ್ನೋ ಒಂದು ಮೂವಿ ಆದಮೇಲೆ ಇನ್ನೊಂದು ಕನ್ನಡ ಇಂಡಸ್ಟ್ರಿ ಬೆಳೀತಾನೆ ಇತ್ತು, ಅದ್ರ ಬಗ್ಗೆ ಡೌಟ್ ಇಲ್ಲ. ಇನ್ನು ಕಾಂತಾರ ಮೂವಿ ಆದಮೇಲೆ ಒಂದಿಷ್ಟು ನಮ್ಮ ಕರಾವಳಿ ಭಾಗದ ಮೂವಿಗಳು ಬಂದ ಮೇಲೆ, ನಮ್ಮ ಶೆಟ್ರ್ ತಂಡದ ಮೂವಿಗಳು ಬಂದ ಮೇಲೆ ಇಂಡಸ್ಟ್ರಿಯನ್ನು ಒಂದಿಷ್ಟು ಜನ ನೋಡುವ ರೀತಿ ಬದಲಾಯಿತು. ಕನ್ನಡ ಇಂಡಸ್ಟ್ರಿಲಿ ಏನೋ ಇದೆಯಪ್ಪ, ಆ ತಾಕತ್ತು ಬೇರೆ, ಬದಲಾಗ್ತಾ ಇದೆ ಇಂಡಸ್ಟ್ರಿ, ಈಗ ಕನ್ನಡ ಇಂಡಸ್ಟ್ರಿ ವ್ಯಾಲ್ಯೂ ಚೇಂಜ್ ಆಗ್ತಿದೆ ಅನ್ನೋ ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಕೊಳ್ತು. ಖಂಡಿತ ಬೇರೆ ಸಿನಿಮಾಗಳ ಎಫರ್ಟ್ ಇದೆ, ಅದರಲ್ಲಿ ಜೊತೆಗೆ ಕರಾವಳಿಯ ಎಫರ್ಟ್ ಇದೆ ಅನ್ನೋದು ಒಂದು ನಮ್ಮ ಹೆಮ್ಮೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್ ಇಲ್ಲ, ಈಗ ಆಡಿಯನ್ಸ್ಗಳೇ ಕಂಟಿನ್ಯೂಟಿ ನೋಡ್ತಾರೆ. ಅಂದರೆ ಎಲ್ಲರೂ ತುಂಬ ಇನ್ ಡೀಟೇಲ್ ಆಗಿ ಸಿನಿಮಾ ನೋಡ್ತಾರೆ. ಅಂದರೆ ಅವರಿಗೆ ತುಂಬ ಕಥೆನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಂಟೆಂಟ್ ಚೆನ್ನಾಗಿರೋದು ಸಿನಿಮಾಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಈಗ ಅವರು ಸಿನಿಮಾ ನೋಡ್ತಿರೋ ರೀತಿನೇ ಬದಲಾಗ್ಬಿಟ್ಟಿದೆ. ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ನ ನಾವು ರೀಚ್ ಯಾವ ಲೆವೆಲಿಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಹನುಮಾನ್ ಸಿನಿಮಾ ಆಲ್ರೆಡಿ ನೋಡಿರಬಹುದು. ಈಗ ಹನುಮಾನ್ 2 ಅಲ್ಲಿ ರಿಷಬ್ ಸರ್ ಕಾಣಿಸ್ಕೊಂತಿದ್ದಾರೆ. ರಿಷಬ್ ಸರ್ ಹೌದು ಜೈ ಹನುಮಾನ್ ಅಲ್ಲಿ ಈಗ ರಿಷಬ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ಮೂಡಿ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, 100% ನೆಕ್ಸ್ಟ್ ಲೆವೆಲಿಗೆ ಅಂತೂ ಬರುತ್ತೆ. ಅಂದರೆ ನಾನು ಈ ಕಡೆ ಬೇರೆ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಹಾಗಾಗಿ ನಂಗೆ ಅಲ್ಲಿ ಕ್ಯಾರೆಕ್ಟರ್ ನಂಗಂದರೆ ಏನು ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ನಾನು ಅಂದರೆ ಬೇರೆ ಸಿನಿಮಾ ಶೂಟಿಂಗ್ ಚೆನ್ನೈಯಲ್ಲಿದ್ದೆ ಒಂದು 3 ತಿಂಗಳು, ನೋಡ್ಬೇಕು ನೆಕ್ಸ್ಟ್ ಹೋಗಿ. ಕಾಂತಾರ ಆದಮೇಲೆ ರಕ್ಷಿತ್ ಅವರ ಸಿನಿಮಾ ಜರ್ನಿ ಹೇಗೆ ಕಂಟಿನ್ಯೂಟಿಯಲ್ಲಿದೆ? ತುಂಬ ಚೆನ್ನಾಗಿದೆ ಮೇಡಮ್. ಒಂದಿಷ್ಟು ಜನ ಸುಮಾರು ಜನಕ್ಕೆ ಕ್ಯಾರೆಕ್ಟರ್ಗಳು ಇಷ್ಟ ಆಯಿತು. ಆಮೇಲೆ ಒಂದಿಷ್ಟು ಸಿನಿಮಾ ವಿಲನ್ ಕ್ಯಾರೆಕ್ಟರ್ಗಳು ಬಂತು. ಆಮೇಲೆ ಎಷ್ಟೋ ಜನಕ್ಕೆ ತುಂಬ ಖುಷಿ ಆಯಿತು. ಆ್ಯಕ್ಷನ್ಸ್ ಆಗಲಿ ಪ್ರತಿಯೊಂದು ಎಲ್ಲರೂ ಹೇಳ್ತಾಯಿದ್ರು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಅದೆಲ್ಲ ಕ್ರೆಡಿಟು ಅಣ್ಣ ಮತ್ತು ಟೀಮ್ ಎಲ್ರಿಗೂ ಹೋಗುತ್ತೆ. ಒಂಥರ ಖುಷಿ ಇದೆ. ಅಂದರೆ ಈಗ ಒಂದಿಷ್ಟು ಜನ ಕೇಳ್ತಾರೆ, ನೀವು ಹೊರಗಡೆನೂ ಸಿನಿಮಾ ಮಾಡ್ತೀವಿ ಸರ್? ಖಂಡಿತ ಮಾಡ್ತೀನಿ, ನಾನು ಆ್ಯಕ್ಟರ್ ಆಗಬೇಕಂತಲೇ ಬಂದಿದ್ದು. ಏನೋ ಒಂಥರ ಇನ್ನೂ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳು ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಜನರ ಸಪೋರ್ಟ್ ಹೇಗಿದೆ? ಅದ್ಭುತವಾಗಿದೆ. ಆಮೇಲೆ ಜನಗಳು ಒಂದ್ಸಲಿ ಇಷ್ಟಪಟ್ಟರೆ ಅವ್ರು ಯಾವತ್ತೂ ಬಿಟ್ಟುಕೊಡಲ್ಲ. ಅಂದರೆ ಏನೋ ಒಂದು ಸಣ್ಣದು ಯಾವ್ದಾದ್ರು ಬರ್ತಾ ಇದ್ರೆ ಅದನ್ನು ಸರ್ ಮೆಸೇಜ್ ಹಾಕ್ತಾರೆ, ಸರ್ ಇವತ್ತು ನಿಮ್ದು ಹಳೆ ಸಿನಿಮಾ ನೋಡಿದೆ ಅಂದರೆ. ಅವಾಗೆಲ್ಲ ಅಂದರೆ ನಾನು ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ ಅಲ್ಲ. ಈಗ ಕಾಂತಾರ ಬಂದ್ರ ಮೇಲೆ ನಮ್ದು ಹಳೆ ಪಿಕ್ಚರೆಲ್ಲ ನೋಡ್ತಾರಲ್ಲ, ಅವಾಗ ನೋಡಿದವರೆಲ್ಲ ಅದು ನೋಡಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡ್ತಾರೆ. ಯಾರ್ಯಾರೋ ಪಾಪ ಎಲ್ಲಿಂದ ನನಗೆ ಹೈಯೆಸ್ಟ್ ಮಲಯಾಳಮಿಂದ ತಮಿಳಿಂದ ಎಲ್ಲ ಸುಮಾರು ಜನ ಮೆಸೇಜ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ. ಮತ್ತು ಆಬ್ವಿಯಸ್ಲಿ ನಮ್ಮ ಕನ್ನಡದವ್ರು ಬಿಟ್ಕೊಡಲ್ಲ ಬಿಡಿ, ಒಂದ್ಸಲ ಇಷ್ಟಪಟ್ಟರೆ. ಇನ್ನು ಕಾಂತಾರ 2 ಏನಾದರೂ ಸದ್ಯದಲ್ಲಿ ಏನಾದರೂ ಬರೋ ಚಾನ್ಸಸ್ ಇದೆಯಾ? ಬಂದ್ರೂ ರಕ್ಷಿತ್ ಅವರು ಅದ್ರಲ್ಲಿ ಇರ್ತಾರಾ? ಇದ್ರು ಯಾವ ಥರ ಕ್ಯಾರೆಕ್ಟರ್ ಆಗಬಹುದು ಅಂತ ಅನ್ಸುತ್ತೆ? ಒಂದು ಸಣ್ಣ ಕ್ಲೂ ಕೂಡ. ಈಗ ಸದ್ಯದ ಪ್ಲಾನ್ ಏನಿಲ್ಲ, ಸದ್ಯಕ್ಕಂತೂ ಇಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಂಗೆ ಐಡಿಯಾ ಇಲ್ಲ.
ಖಂಡಿತ ಕೊಟ್ರೆ ಅಂತೂ ಖಂಡಿತ ದೇವರಿಗೂ ಮಾಡ್ತೀನಿ. ಇನ್ ಗೊತ್ತಿಲ್ಲ. ತುಂಬಾ ಖುಷಿ ಇದೆ ಮಾಡೋದಕ್ಕಂತೂ, 100% ಕ್ಯೂರಿಯಾಸಿಟಿ ಇದೆ. ಖುಷಿ ಅಲ್ಲ, ಜೀವ ಬಸ್ದವ್ರು ಮಾಡ್ತೀರಾ? ಓಕೆ, ಎಸ್, ತುಂಬಾ ಚಂದ ಮಾತಾಡಿದ್ರಿ. ತುಂಬಾ ದೊಡ್ಡ ಜರ್ನಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವಿಬ್ರು. ಯಾಕಂದ್ರೆ ನಿಮ್ಮ ಬಾಲ್ಯದಿಂದ ಕಾಂತಾರದವರೆಗೂ ಕೂಡ ಆಯ್ತು. ನೆಕ್ಸ್ಟ್ ನಿಮ್ಮ ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ಗಳು ಬಗ್ಗೆನೂ ಮಾತಾಡಿದ್ರಿ. ಆ್ಯಂಡ್ ಒಂದು ಸಣ್ಣ ಒಂದು ಗೇಮ್ ಚಿಟ್ಚಾಟ್ ಥರ ಮಾಡೋಣ. ಏನಂದರೆ ನಾನೊಂದು ಇಷ್ಟು ಟಾಪಿಕ್ ಕೊಡ್ತೀನಿ, ಅದನ್ನ ನೀವು ಒನ್ ವರ್ಡಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಮನಸ್ಸಿಂದ ಅದನ್ನು ಹೇಳಬೇಕು. ಓಕೆನಾ? ಮೊದಲನೇದಾಗಿ ಆಗ್ಲಿಂದ ಅಣ್ಣ 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 ಅಂತಲೇ ಇದ್ರಿ. ರಿಷಬ್ ಸರ್ ಬಗ್ಗೆನೇ ತೊಗೊಳ್ಳೋಣ. ರಿಷಬ್ ಶೆಟ್ರು. ನಮ್ಮ ಪಾಲಿಂದ ಅವರು. ಓಕೆ. ಕಾಂತಾರ. ನನಗೆ ಬದುಕು ಕೊಟ್ಟಿದ್ದು. ಕರಾವಳಿ. ಭಾವನೆ. ಸಿನಿಮಾ ಜೀವನ. ರಕ್ಷಿತ್. ರಕ್ಷಿತ್ ಎಲ್ಲರ ಕಣ್ಣಿಗೆ ಅಂದ್ರೆ ಇವ್ ಭಯಂಕರ ಜೋರಿದ್ದಾನೆ, ಅಂದ್ರೆ ಲುಕ್ಕಲ್ಲಿ ಭಯಂಕರ ಇದಿದ್ದಾನೆ ಅಂತ. ನನ್ನ ಮನ್ಸೊಳಗೆ ಒಂದು ಮಗು ಇದೆ. ಕಾಣಿಸ್ಬೇಕದು ಅಷ್ಟೇ, ಹತ್ರದವ್ರಿಗೆ ಮಾತ್ರ ಕಾಣಿಸುತ್ತೆ. ಖಂಡಿತ ನನಗೂ ಅನ್ನಿಸ್ತು ಆವಾಗಿಂದ. ಎಷ್ಟು ಸಾಫ್ಟ್ನೆಸ್, ನೋಡಿದ್ರೆ ಭಯ ಆಗೋ ತರ ಇದ್ರು ಆ ಸಾಫ್ಟ್ನೆಸ್ ಏನು, ಆ ಏನಂತಾರೆ, ಆ ಡೌನ್ ಟು ಅರ್ತ್ ಅಂತಾರಲ್ಲ, ಆ ಫೀಲ್ ಕೊಡ್ತಾ ಇತ್ತು ನನಗೆ. ಸೊ ಅದ್ರಲ್ಲಿ ಏನಿಲ್ಲ, ಡೌನ್ ಟು ಅರ್ತ್ ಅಂತ ಏನಿಲ್ಲ. ಎಲ್ಲರೂ ಮನುಷ್ಯರೇ, ಅದ್ರಲ್ಲಿ ಏನಿದೆ, ಅವ್ರವ್ರು ಆಯ್ಕೆ ಮಾಡುವಂತ ಈಗ ಪ್ರೊಫೆಷನ್ ಅಷ್ಟೇ ಇದ್ಬಿಟ್ರೆ ಅದ್ರಲ್ಲಿ ಏನಿಲ್ಲ, ಏನು ಡಿಫ್ರೆನ್ಸ್ ಏನಿಲ್ಲ. ಅದನ್ನ ಎಲ್ಲಿಗೆ ತಗೋಬಾರ್ದು. ಹೌದು ಹೌದು ಹೌದು. ಎಸ್, ರಕ್ಷಿತ್ ಅವರೇ, ನಿಮ್ಮ ಎಲ್ಲಾ ಮುಂದಿನ ಪ್ರಾಜೆಕ್ಟ್ಗಳಿಗೆ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಕಾಂತಾರ 2 ಬರಲಿ. ಕಾಂತಾರ 2 ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇನ್ನಷ್ಟು ಜನರಿಗೆ ಹತ್ರ ಆಗೋ ಹಾಗೆ ಆಗಿರ್ಲಿ. ಆ್ಯಂಡ್ ನೀವು ಮಾಡ್ತಾ ಇರೋ ಎಲ್ಲ ಪ್ರಾಜೆಕ್ಟ್ಗಳು, ಆ ಕ್ಯಾರೆಕ್ಟರ್ಗಳು ಕೂಡ ಜನರ ಮನ್ಸು ಮುಟ್ಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ತುಂಬ ಚೆನ್ನಾಗಾಗಲಿ ನಿಮ್ಮ ಕರಿಯರು, ನಿಮ್ಮ ಫ್ಯೂಚರ್ ಕೂಡ. ಆ್ಯಂಡ್ ಇದಿಷ್ಟು ನಮ್ಮ ರಕ್ಷಿತ್ ಅಥವಾ ಕಾಂತಾರದ ಚಿಂಕ್ರ ಅವರ ಕತೆ, ಇವರ ಜರ್ನಿ. ಮೋಸ್ಟ್ಲಿ ಐ ಹೋಪ್ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇನ್ನಷ್ಟು ಬೇರೆ ಬೇರೆ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು, ಅವರ ಜರ್ನಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಸಪ್ತಾಶ್ವ ಟಿವಿ. ನಮ್ಮ ಕುಂದಾಪುರದವ್ರದ್ದು ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್.